ಕಣ್ಮುಚ್ಚಿ ಪ್ರಿಯ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ, ಈ ಅವಕಾಶದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಕಳೆದ ವರ್ಷವೆಲ್ಲವೂ ಸಹ ನಮ್ಮನ್ನ ಕಾದು ಕಾಪಾಡಿ ಕಣ್ಮಣಿಯಂತೆ ಈ ಹೊಸ ವರ್ಷಕ್ಕೆ ಹೆಜ್ಜೆ ಇಡುವಂತಹ ಭಾಗ್ಯವನ್ನು, ಕೃಪೆಯನ್ನು ನೀವು ಕೊಟ್ಟಿದ್ದೀರಾ ಅಪ್ಪ. ನೀವು ಕೊಟ್ಟಿರುವಂತಹ ಈ ಭಾಗ್ಯವನ್ನು, ಈ ಕೃಪೆಯನ್ನು ನಿಮ್ಮ ಚಿತ್ತಾನುಸಾರವಾಗಿ ಉಪಯೋಗಿಸಿಕೊಳ್ಳಿ ಅಪ್ಪ. ನಿಮ್ಮ ಚಿತ್ತಾನುಸಾರವಾಗಿ ನೀವು ಉಪಯೋಗ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಯಾವ ಅಡ್ಡಿಯೂ ಸಹ ನಮ್ಮ ಕಡೆಯಿಂದ ಆಗದೆ ಇರುವಂತೆ, ಆ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತೆ ನಮಗೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ ವರ್ಷದುದ್ದಕ್ಕೂ ಸಹ. ಈಗ ನಾವು ನೀವು ಬರೆಸಿಕೊಟ್ಟಿರುವಂತಹ ಈ ಮಾತುಗಳನ್ನ ಆಲೋಚನೆ ಮಾಡ್ಬೇಕಾದ್ರೆ ತಂದೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ಒಂದು ನಮ್ಮೆಲ್ಲರಿಗೂ ಸಹ ಸುಪರಿಚಿತವಾಗಿರುವಂತಹ ಒಂದು ಅಂಶವನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಇಷ್ಟಕ್ಕೂ ಏನ್ ನೋಡ್ಲಿಕ್ಕೆ ಹೊರಟಿದೀವಿ ಅಂತ ಹೇಳಿ ಕೇಳಿದ್ರೆ, ಸಾಕಷ್ಟು ಜನ ನಿಮಗೂ ಈ ಪ್ರಶ್ನೆ ಬಂದಿರುತ್ತೆ. ನೀವ್ ಎಷ್ಟು ದೇವ್ರ ಬಗ್ಗೆ ಹೇಳಿದ್ರು ಕೆಲವರಿಗೆ ಅವ್ರು ಕೇಳ್ತಿರೋದಿಲ್ಲ, ಹೌದಾ? ಎರಡು ವರ್ಗದಲ್ಲಿರುವಂತಹ ಜನರು ನಿಮ್ಮ ಕೈಗೆ ಸಿಗ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೇ ವರ್ಗದ ಜನ, ಇವರಿಗೆ ನೀವು ಸ್ವಲ್ಪ ಹೇಳಿದ್ರೆ ಸಾಕು, ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ನೀವು ದೇವರ ಬಗ್ಗೆ ಸುವಾರ್ತೆಯನ್ನ ಸ್ವಲ್ಪ ಮುಟ್ಟಿಸ್ಲಿಕ್ಕೆ ಹೋದ್ರೆ ಸಾಕು, ಅವರೇ ಆಸಕ್ತಿ ಕೊಡ್ತಾರೆ, ಹೌದಾ? ನೀವು ಸ್ವಲ್ಪ ಹೇಳಿದ ತಕ್ಷಣ ಅವರೇ ಆಸಕ್ತಿಯಿಂದ ಕೇಳ್ತಾರೆ, ಅವ್ರ ಕಡೆಯಿಂದ ಅದಕ್ಕೆ ಪ್ರಯತ್ನ ಇರುತ್ತೆ. ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ, ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ವೀಕರಿಸ್ತಾರೆ. ನೀವ್ ಹೇಳ್ದಂತಹ ಸುವಾರ್ತೆಯ ನಿಮಿತ್ತ ಬಂದು ಬ್ಯಾಪ್ಟಿಸಮ್ ಸಹ ತಗೊಳ್ಳುವಂತಹ ಹಂತಕ್ಕೆ ಬರ್ತಾರೆ ಸ್ವಲ್ಪ ಜನ. ಇನ್ನೂ ಸ್ವಲ್ಪ ಜನ ಇರ್ತಾರೆ. ಇವ್ರು ಹೆಂಗೆ, ನೀವ್ ಎಷ್ಟ್ ಹೇಳಿದ್ರೂ ಸಹ ಅದಕ್ಕೊಂದು ಕೌಂಟರ್ ಆರ್ಗ್ಯುಮೆಂಟ್ ಅನ್ನುವಂಥದ್ದು ಇವ್ರ ಹತ್ರ ಇರುತ್ತೆ. ನೀವ್ ಎಷ್ಟು ಸುವಾರ್ತೆ ಹೇಳಿದ್ರು ಸಹ ಅವ್ರು ಕೇಳೋದಿಲ್ಲ. ನೀವ್ ಎಷ್ಟು ಸುವಾರ್ತೆ ಹೇಳಿಕ್ ಪ್ರಯತ್ನ ಪಟ್ಟರು ಇವ್ರು ಸ್ವೀಕಾರ ಮಾಡೋದಿಲ್ಲ. ಈ ರೀತಿಯಾಗಿರುವಂತ ಇನ್ನೊಂದ್ ಸ್ವಲ್ಪ ಜನ, ಹೌದಾ? ಯಾಕೆ ಹಿಂಗೆ? ಇಷ್ಟಕ್ಕೂ ನೀವು ಹೇಳ್ತಿರುವಂತ ಸುವಾರ್ತೆ ಒಂದೇ ರೀತಿಯಾಗಿರುವಂತಹದ್ದು, ನೀವು ಹೇಳ್ತಿರುವಂತಹ ಟೋನ್ ಒಂದೇ ರೀತಿಯಾಗಿರುವಂತಹದ್ದು, ನೀವು ಕೊಡ್ತಿರುವಂತಹ ಉದಾಹರಣೆಗಳು, ಎಕ್ಸಾಂಪಲ್ಸ್ ಎಲ್ಲವೂ ಸಹ ಒಂದೇ ರೀತಿಯಾಗಿರುವಂತಹದ್ದು. ನೀವು ಒಂದೇ ರೀತಿಯಾಗಿ ಸುವಾರ್ತೆ ಹೇಳಿದ್ರು ಇಬ್ಬರು ಬೇರೆ ಬೇರೆ ಮನುಷ್ಯರು ಬೇರೆ ಬೇರೆ ತರ ರಿಯಾಕ್ಟ್ ಆಗ್ತಿದ್ದಾರೆ ಅಂದ್ರೆ ಅದ್ರ ಕಾರಣ ಏನು? ಒಬ್ರು ಅದನ್ನ ಆಸಕ್ತಿಯಿಂದ ಅರ್ಥ ಮಾಡ್ಕೊಳ್ತಿದ್ದಾರೆ, ಕೇಳ್ತಿದ್ದಾರೆ, ಅದನ್ನ ಜೀರ್ಣಿಸ್ಕೊಳ್ತಾರೆ, ಆ ತರ ನಡೀತಾರೆ, ಹೌದಾ? ಇನ್ನೊಬ್ಬರು ಅದನ್ನ ಸ್ವೀಕಾರನೂ ಮಾಡ್ತಿಲ್ಲ, ನೀವು ಹೇಳುವಂತಹ ಮಾತನ್ನ ಕೇಳ್ತಿಲ್ಲ, ಅರ್ಥನೂ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿಲ್ಲ. ಯಾಕೆ ಹಿಂಗೆ? ನಿಮಗೇನ್ ಅನ್ಸುತ್ತೆ? ನಿಮ್ಮಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸಸ್ ಗಳಿದೆಯಾ? ಇದ್ರೆ ನಿಮಗೇನ್ ಅನ್ಸುತ್ತೆ? ಇಬ್ಬರು ವ್ಯಕ್ತಿಗಳು, ಅದರಲ್ಲಿ ಇಬ್ಬರು ಮನುಷ್ಯರೇ, ಇಬ್ಬರಲ್ಲಿ ಒಬ್ರು ಮಾತ್ರ ಈ ದೇವರ ವಾಕ್ಯ ಅನ್ನುವಂತ ಈ ಮೆಡಿಸಿನ್ ಒಬ್ಬರಿಗೆ ವರ್ಕ್ ಆಗ್ತದೆ, ಇನ್ನೊಬ್ಬರಿಗೆ ವರ್ಕ್ ಆಗ್ತಿಲ್ಲ, ಅವ್ರು ಸ್ವೀಕಾರ ಮಾಡ್ತಿಲ್ಲ, ಅವ್ರ ಬಾಡಿ ಇದಕ್ಕೆ ಅಕ್ಸೆಪ್ಟ್ ಮಾಡ್ತಿಲ್ಲ. ಹೇಳಿ, ನಿಮಗೇನ್ ಅನ್ಸುತ್ತೆ ಇದನ್ನ ನೋಡಿದಾಗ? ಏನಕ್ಕಿರ್ಬೋದು ಈ ಕಾರಣ? ಏನಾಗಿರ್ಬೋದು? ಒಬ್ಬರು ಕೇಳಿ ಇನ್ನೊಬ್ಬರು ಕೇಳದೇ ಇರ್ಲಿಕ್ಕೆ ತಿಳುವಳಿಕೆ ತಗೊಳಕ್ ಇಷ್ಟ ಇಲ್ಲ ಅವ್ರಿಗೆ. ತಿಳುವಳಿಕೆ ತಗೊಳ್ಲಿಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೂ ಏನೇನಾಗಿರ್ಬೋದು? ಸೈತಾನನವ್ರನ್ನ ಬಂಧಿಸಿಟ್ಟಿರ್ತಾರೆ. ಬಂಧಿಸಿಟ್ಟಿದ್ದಾನೆ. ಯಾಕೆ ಒಬ್ಬರನ್ನ ಬಂಧಿಸಿಟ್ಟಿಲ್ಲ? ಇನ್ನೊಬ್ಬರನ್ನ ಯಾಕೆ ಬಂಧಿಸಿಟ್ಟಿಲ್ಲ? ಒಬ್ಬರನ್ನ ಬಂಧಿಸಿಟ್ಟಿದ್ದಾನೆ, ಸರಿ, ಇನ್ನೊಬ್ಬರನ್ನ ಯಾಕೆ ಬಂಧಿಸಿಟ್ಟಿಲ್ಲ? ಇನ್ನೊಬ್ರು ಕೇಳಿದ್ರಲ್ವಾ? ನಂಬಿಕೆ ಇಲ್ಲದ ಕಾರಣ ಅವ್ರು ದೇವರನ್ನ ತಿಳ್ಕೊಳಕ್ ಆಗ್ತಾ ಇಲ್ಲ. ಓಕೆ, ನಂಬಿಕೆ ಯಾಕಿಲ್ಲ ಹಾಗಿದ್ರೆ? ವಿದೇಶಿ ದೇವರೆಂದು ವಿಚಾರ ಮಾಡ್ತಾರೆ. ಅದೇ ನಾ ಹೇಳ್ತಿರುವಂತಹದ್ದು, ಒಬ್ರಲ್ಲಿ ನಂಬಿಕೆ ಇದೆ, ಇನ್ನೊಬ್ರಲ್ಲಿ ಯಾಕಿಲ್ಲ? ಒಬ್ರು ಯಾಕೆ ವಿದೇಶಿ ದೇವರು ಅಂತಾರೆ, ಇನ್ನೊಬ್ರು ಅನ್ನಲ್ಲ? ಮೊದಲಿಂದ ಬಂದಂತ ಕ್ರಿಯೆಗಳನ್ನ ಅವರಲ್ಲಿ ಬಿಡೋದಾಗ್ತಾ ಇಲ್ಲ ಅನ್ನೋದು. ಓಕೆ, ಸರಿ, ಯೋಚನೆ ಮಾಡಿ ನೋಡೋಣ ಇಷ್ಟಕ್ಕೂ ಏನು ಅಂತ ಹೇಳಿ ಕಾರಣ. ಇಷ್ಟಕ್ಕೂ ಈ ಕೇಳದೇ ಇರುವಂತವ್ರು ಇರ್ತಾರಲ್ವಾ, ಇವ್ರು ಹೇಳುವಂತ ಹೇಳಿಕೆಗಳು ಹೇಗಿರುತ್ತೆ ಅಂತ ನಾ ಹೇಳ ನಿಮ್ಮ ಹತ್ರ. ನೀವು ಪ್ರಕೃತಿ ಬಗ್ಗೆ ಹೇಳಲಿಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಬ್ರದರ್ ನೋಡಿ ಬ್ರದರ್, ಸೂರ್ಯನನ್ನು ದೇವ್ರು ಸೃಷ್ಟಿ ಮಾಡಿದ್ದಾರೆ, ಚಂದ್ರನನ್ನು ದೇವ್ರು ಸೃಷ್ಟಿ ಮಾಡಿದ್ದಾರೆ ನೋಡಿ ಬ್ರದರ್, ಎಷ್ಟು ಕಷ್ಟಪಟ್ಟು ದೇವ್ರು ಸೃಷ್ಟಿ ಮಾಡಿದಾರೆ ಗೊತ್ತಾ ನಮಗೋಸ್ಕರ ಅಂತ ನೀವು ಹೇಳಲಿಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಬ್ರದರ್ ಇದೆಲ್ಲ ಕಾಲಚಕ್ರ ಬ್ರದರ್, ಇದೆಲ್ಲ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಆಯ್ತು ಬ್ರದರ್, ಕಾಲಚಕ್ರದಲ್ಲಿ ಇವರೇ ಮಾಡ್ಬೇಕು, ಅವ್ರು ಮಾಡ್ಬೇಕು, ಕಷ್ಟಪಟ್ರು ಯಾರು, ಅದಕ್ಕೆ ಇದೆಲ್ಲ ಸೃಷ್ಟಿ ಆಯ್ತು ಅನ್ನೋದಿಲ್ಲ ಬ್ರದರ್. ಕಾಲಚಕ್ರದಲ್ಲಿ ಸುಮ್ನೆ ಎಲ್ಲ ನಡ್ಕೊಂಡು ಹೋಗ್ತಿರುತ್ತೆ ಬ್ರದರ್ ಅಂತಾರೆ. ನೀವು ದೇವರು ಕಷ್ಟಪಟ್ಟು ಪ್ರಕೃತಿಯನ್ನ ಸೃಷ್ಟಿ ಮಾಡಿದ್ರು, ಆಕಾಶವನ್ನು ಭೂಮಿಯನ್ನೆಲ್ಲ ಸೃಷ್ಟಿ ಮಾಡಿದ್ರು ಅಂತ ಅವ್ರಿಗೆ ಹೇಳಿ ಪ್ರಯತ್ನ ಪಟ್ರೆ, ಇಲ್ಲ ಬ್ರದರ್ ದೇವರಲ್ಲ, ಅದೆಲ್ಲ ಕಾಲಚಕ್ರದಲ್ಲಿ ಆಟೋಮ್ಯಾಟಿಕ್ ಆಗಿ ನಡ್ಕೊಂಡು ಹೋಗ್ತದೆ ಅಂತಾರೆ.
ಹೌದಾ? ವೆದರ್ ದೇವ್ರು ಅಂದ್ರೆ ನಿಮ್ಮನ್ನ ಹೆತ್ತಂತ ತಂದೆ ಬ್ರದರ್, ನೀವು ಪಾಪ ಮಾಡಿದ್ರೆ ಅವ್ರು ಬಾಧೆ ಪಡ್ತಾರೆ ಬ್ರದರ್ ಅಂತ ಹೇಳಿದ್ರೆ, ಯಾವ್ದ್ ಬ್ರದರ್ ಪಾಪ ಅನ್ನುವಂತಹದ್ದೇ ಈ ಪ್ರಪಂಚದಲ್ಲಿ ಇಲ್ಲ. ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ 4 ಜನಕ್ಕೆ ಮೋಸ ಮಾಡಿದ್ರೆ 4 ಜನಕ್ಕೆ ಅನ್ಯಾಯ ಮಾಡಿದ್ರೆ ಚೆನ್ನಾಗಿರ್ಲಿಕ್ಕೆ ಆಗುವಂತಹದ್ದು ಯಾವ್ದು ಪಾಪ ಈ ಲೋಕದಲ್ಲಿ ಅಂತಾರೆ. ಹೌದಾ? ಅಂದ್ರೆ ನೀವೊಂದ್ ಹೇಳಿಕೆಯನ್ನ ಕೊಟ್ರೆ ಅದಕ್ಕೆ ತದ್ವಿರುದ್ಧವಾಗಿರುವಂತ ಹೇಳಿಕೆಯನ್ನ ಕೊಡ್ತಾರೆ. ಅಲ್ವಾ? ನೀವು ಪ್ರಕೃತಿಯನ್ನ ಸೃಷ್ಟಿ ಮಾಡಿ ದೇವ್ರು ಅಂದ್ರಿ, ಅವ್ರು ಕಾಲಚಕ್ರ ಅಂತ ಹೇಳಿದ್ರು. ನೀವು ಪಾಪ ಮಾಡಿದ್ರೆ ದೇವರು ದುಃಖಿಸ್ತಾರೆ ಅಂತ ಹೇಳಿ ನೀವು ಹೇಳಿದ್ರಿ. ಪಾಪ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ, ಪಾಪ ಮಾಡಿದ್ರೇನೆ ಜೀವನ ಮಾಡ್ಲಿಕ್ಕೆ ಆಗೋದು ಅನ್ನುವಂತಹದ್ದು ಅವರ ಥಾಟ್ ಪ್ರೋಸೆಸ್. ಹೌದಾ? ನೀವ್ ಇನ್ನೊಂದನ್ನ ಹೇಳಿದ್ರಿ ಅಂತ ಅನ್ಕೊಳ್ಳಿ. ಅವ್ರು ಅವ್ರದೇ ಆಗಿರುವಂತ ಹೇಳಿಕೆಯನ್ನು ತಗೊಂಡ್ಬರ್ತಾರೆ. ನಿಜಾನ? ಪರಲೋಕ, ಪಾತಾಳ ಇದನ್ನೆಲ್ಲ ಹೇಳಲಿಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ. ಅವ್ರು ಹೇಳ್ತಾರೆ, ಇರೋವರೆಗೂ ತಿಂದ್ವಾ, ಸುಖ ಪಟ್ವಾ ಅಷ್ಟೇ ನಮ್ ಗಟ್ಟಿ ಆಗಿರುವಂತಹದ್ದು. ಆಮೇಲೆ ನೀವ್ ನೋಡಿದೀರಾ ಸ್ವರ್ಗವನ್ನ, ನರಕವನ್ನ ನೀವ್ ನೋಡಿದೀರಾ? ತೋರ್ಸಿ ದೇವರಿದ್ರೆ ನನ್ಗೆ ಅಂತಾರೆ. ಅಲ್ವಾ? ಅಂದ್ರೆ ಈ ಒಬ್ಬ ವ್ಯಕ್ತಿ ನೀವು ಹೇಳಿರುವಂತಹದ್ದನ್ನೆಲ್ಲ, ನೀವು ಸತ್ಯವೇದದಿಂದ ಏನೇನೆಲ್ಲ ತೆಗೆದು ಹೇಳಿದ್ರೋ ಅದನ್ನೆಲ್ಲ ನಂಬದ. ಇನ್ನೊಬ್ಬ ವ್ಯಕ್ತಿ ನೀವ್ ಏನ್ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿರುವಂತ ಒಂದು ಆರ್ಗ್ಯುಮೆಂಟ್ಸ್ ಅನ್ನ ಇಟ್ಕೊಂಡಿದ್ದ. ಅಲ್ವಾ? ಇನ್ನೊಂದು ವರ್ಡ್ ಹೇಳ್ತಾರೆ ತುಂಬಾ ಜನ. ನಾನು ವಾಕ್ಯ ಸಂದೇಶ ಸಾರಕ್ ಹೋದಾಗೆಲ್ಲ ಒಂದು ವರ್ಡ್ ಹೇಳ್ತಾರೆ, ದೇವರು ಒಬ್ಬನೇ ನಾಮ ಹಲವು ಅಂತ. ಎಕ್ಸಾಕ್ಟ್ಲಿ. ಇದು ಒಂದು ಒಳ್ಳೆ ಪಾಯಿಂಟ್. ದೇವರು ಒಬ್ಬನೇ ನಾಮ ಹಲವು ಅಂದ್ರೆ ಎಲ್ಲಾ ದೇವರು ಒಂದೇ ಅನ್ನುವಂತಹದ್ದು ಇವರ ಅಭಿಪ್ರಾಯ. ಹೌದಲ್ವಾ? ಎಲ್ಲಾ ಧರ್ಮದಲ್ಲಿರುವಂತಹ ದೇವರು ಸಹ ಒಬ್ಬರೇ. ನಾವ್ ಯಾರನ್ನ ಆರಾಧನೆ ಮಾಡ್ತೀವಿ, ಯಾರನ್ನ ದೇವರು ಅಂತ ಹೇಳಿ ಕರಿತೀವಿ ಅನ್ನುವಂತಹ ಡಿಫ್ರೆನ್ಸ್ ಇರೋದಿಲ್ಲ. ಎಲ್ಲರೂ ಸಹ ಒಬ್ಬರೇ, ನಾಮಗಳು ಮಾತ್ರ ಬೇರೆ ಬೇರೆ. ಅಲ್ವಾ? ಇದನ್ನು ಸಹ ಹೇಳ್ತಾರೆ. ಅಂದ್ರೆ ನೀವ್ ಏನ್ ಹೇಳಲಿಕ್ಕೂ ಪ್ರಯತ್ನ ಪಟ್ಟರೂ ಸಹ, ಇವ್ರನ್ನ ಮಾರ್ಪಡಿಸ್ಲಿಕ್ಕೆ ನೀವ್ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅವರಲ್ಲಿಂದ ಒಂದು ಕೌಂಟರ್ ಫೋರ್ಸ್ ಅನ್ನುವಂತಹದ್ದು ಆಪೋಸಿಟ್ ಕ್ವಶನ್ಸ್ ಅನ್ನ ರೇಸ್ ಮಾಡ್ತಾನೆ ಇರುತ್ತೆ. ನಿಜಾನ? ಓಕೆ. ಇದಿಷ್ಟಕ್ಕೂ ಏನಕ್ಕಾಗುತ್ತೆ? ಒಬ್ಬರು ಕೇಳಿ, ಒಬ್ಬರು ನೀವ್ ಹೇಳುವಂತಹದ್ದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಸತ್ಯವೇದದಿಂದ ತೆಗೆದು, ಇನ್ನೊಬ್ಬರು ನೀವ್ ಹೇಳಿರುವಂತಹದ್ದಕ್ಕೆಲ್ಲವೂ ಸಹ ವಿರುದ್ಧವಾಗಿ ಹೇಳ್ತಿದ್ದಾರೆ. ನಿಜಾನ? ಓಕೆ. ಈ ರೀತಿಯಾಗಿರುವಂತಹ ಸಾಕಷ್ಟು ಘಟನೆಗಳನ್ನ ನಮ್ಮ ಸುತ್ತಮುತ್ತಲೂ ನಾವು ನೋಡಿದೀವಲ್ವಾ? ಈಗ ಸತ್ಯವೇದ ಏನ್ ಹೇಳುತ್ತೆ ಇಂಥವರ ಬಗ್ಗೆ? ಈ ಡಿಫ್ರೆನ್ಸ್ ಏನಕ್ಕೋಸ್ಕರ? ಒಬ್ರು ಕೇಳ್ತಾರೆ, ಒಬ್ರು ಕೇಳೋದಿಲ್ಲ. ಒಬ್ರು ಅರ್ಥ ಮಾಡ್ಕೊಳ್ತಾರೆ, ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕಾರಣ ಏನು? ಸತ್ಯವೇದ ಓಪನ್ ಮಾಡಿ ನೋಡೋಣ ಒಂದ್ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಿಂದ ಓದೋಣ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರ ನಡುವಿನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಅಮ್ಮ 5ನೇ ವಚನದಿಂದ ಓದಿ ಪ್ಲೀಸ್. ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನನುಸರಿಸುವುದು. ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಶರೀರದವುಗಳ ಮೇಲೆ ಮನಸ್ಸಿಡುವುದು ಮರಣ. ಏನ್ ಅರ್ಥ ಆಗ್ತದೆ ಈ ವಚನಗಳಿಂದ ನಮಗೆ? 5ನೇ ವಚನದಲ್ಲಿ ಒಂದು ಪದವನ್ನ ಓದ್ಕೊಂಡ್ವಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವವನ್ನ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಅಂದ್ರೆ ಇಹಲೋಕ. ಶರೀರ ಅಂದ್ರೆ ಬರೀ ಇಹಲೋಕಕ್ಕೆ ಮಾತ್ರ ಸೇರಿರುವಂತಹದ್ದಲ್ವಾ? ಮಣ್ಣಿನಿಂದ ಮಾಡಲ್ಪಟ್ಟಿರುವಂತಹದ್ದು. ಇದೇ ಶರೀರವನ್ನು ಹೊತ್ಕೊಂಡು ನಾನು ಬೇರೆ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಬಿಡೋದಿಲ್ಲ ಅಲ್ವಾ? ಅದನ್ನೇ ಹೇಳ್ತಿರುವಂತಹದ್ದು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಈ ದೇವರನ್ನ ನೀವು ಸುವಾರ್ತೆ ಹೇಳಲಿಕ್ಕೆ ಹೋದ್ರೆ ಕೇಳಲಿಲ್ಲ ಅಲ್ವಾ ಈ ವ್ಯಕ್ತಿ? ಆ ವ್ಯಕ್ತಿಯನ್ನ ಕರೆದ್ಬಿಟ್ಟು ಹಣದ ಬಗ್ಗೆ ಮಾತಾಡಿ, ಅಥವಾ ಇನ್ನೊಂದು ಗವರ್ನಮೆಂಟ್ ಬಗ್ಗೆ ಮಾತಾಡಿ, ಅಥವಾ ಪಾಲಿಟಿಕ್ಸ್ ರಾಜಕೀಯದ ಬಗ್ಗೆ ಮಾತಾಡಿ. ಹಾಗೆ ಹೆಂಗೂ ಕೇಳ್ತಿರೋದಿಲ್ಲ ದೇವ್ರ ಬಗ್ಗೆ ಮಾತಾಡೋದಾಗ ಈ ವ್ಯಕ್ತಿ ಅಂತ ಹೇಳಿ. ಹಾಗೆ ಒಂದ್ 5 ನಿಮಿಷ ಮಾತಾಡಿ ಬೇರೆ ವಿಚಾರದ ಬಗ್ಗೆ ಆ ವ್ಯಕ್ತಿ ಹತ್ರ. ಬ್ರದರ್, ಯಾವ ಪಾರ್ಟಿ ಗೆಲ್ಲುತ್ತೆ ಅಂತೀರಾ ಈ ಸರಿ ಎಲೆಕ್ಷನ್ ಅಲ್ಲಿ ಅಂತ ಕೇಳಿ ನೋಡಿ. ಎಷ್ಟ್ ನೀಟಾಗಿ ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ ಗೊತ್ತಾ? ಇಲ್ಲಿ ಬಿಜೆಪಿಗೆ ಇಷ್ಟು ಓಟ್ ಬರ್ಬೋದು, ಕಾಂಗ್ರೆಸ್ಗೆ ಅಷ್ಟು ಓಟ್ ಬರ್ಬೋದು, JDS-ಗೆ ಇಷ್ಟು ಓಟ್ ಬರ್ಬೋದು, ಈ ಏರಿಯಾದಲ್ಲಿ ಈ ಪಾರ್ಟಿ ನಿಲ್ಸಿದ್ದಾರೆ, ಇವ್ರ ಕ್ಯಾಂಡಿಡೇಟ್ಸ್ ನಿಲ್ಸಿದ್ದಾರೆ ಅಂತ ಹೇಳಿ ಶುರು ಮಾಡ್ತಾರೆ. ಅಥವಾ ಆ ವ್ಯಕ್ತಿ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ವಾ? ಬಿಟ್ಬಿಡಿ, ಹಣದ ಬಗ್ಗೆ ಮಾತಾಡಿ. ಬ್ರದರ್, ಏನು ಅಂದ್ರೆ ತಿಂಗಳಿಗೆ ಎಷ್ಟು ಬರ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ? ತಿಂಗಳಿಗೆ ಎಷ್ಟು ದುಡಿಬೇಕು ಅನ್ನುವಂತಹದ್ದು ನಿಮ್ಮ ಕನಸು, ನಿಮ್ಮ ಹಂಬಲ ಅಂತ ಹೇಳಿ ಕೇಳಿ ಮಾತಾಡ್ತಾರ ಇಲ್ವಾ? ಮಾತಾಡ್ತಾರ? ಯಾಕೆ ಮಾತಾಡೋದಿಲ್ಲ? ಗಂಟೆಗಟ್ಲೆ ಮಾತಾಡ್ತಾರೆ. ಅಂದ್ರೆ ಇಲ್ಲಿ ನಾವು ಓದ್ಕೊಂಡಂತಹ ಮಾತಿನ ಅರ್ಥ ಅದೇ. ಹಾಗಾದ್ರೆ ಇವ್ರಿಗೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದ ಮೇಲೂ ಮನ್ಸಿಲ್ಲ, ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದ ಮೇಲೂ ಮನ್ಸಿಲ್ವಾ? ಇಲ್ಲ, ಅದು ಸುಳ್ಳು.
ಇವ್ರಿಗೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಮೇಲೆ ಮಾತ್ರ ಮನಸ್ಸಿಲ್ಲ, ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಮೇಲೆ ಮನಸ್ಸಿದೆ. ನಾವು ಅದಕ್ಕೆ ಓದ್ಕೊಂಡಂತಹದ್ದು ಶರೀರಾಧೀನ ಸ್ವಭಾವವುಳ್ಳವರು ಇವರು. ಇನ್ನೊಂದ್ಸರಿ 5ನೇ ವಚನ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮವನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಆತ್ಮಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಇಷ್ಟಕ್ಕೂ ಇವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವರಲ್ವಾ? ಇಲ್ಲಿ ದೀಕ್ಷಾ ಸ್ನಾನ ಆ ಪರ್ಸ್ಪೆಕ್ಟಿವ್ಗೆ ಹೋಗ್ಬೇಡಿ. ಫಸ್ಟ್ ನೆಕ್ಸ್ಟ್ ನಾವ್ ನೋಡೋಣ ಮುಂದೆ ಹೇಗಾಗುತ್ತೆ, ಇಷ್ಟಕ್ಕೂ ಈ ವ್ಯಕ್ತಿಯಾಗಿ ಹೇಗ್ ತಯಾರಾಗ್ತಾರೆ ಇವರು ಅಂತ ಹೇಳಿ ಮುಂದೆ ನೋಡೋಣ. 6ನೇ ವಚನ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು, ಮನಃಶಾಂತಿಯು ಆಗಿದೆ. 7ನೇ ವಚನ, ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಅಲ್ವಾ? ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವಂತಹದ್ದು ದೇವರಿಗೆ ಶತ್ರುತ್ವ. ಸಿಂಪಲ್. ಅವರ ಮೈಂಡ್ ಅಲ್ಲಿ ಎಷ್ಟು ಪ್ರಪೋರ್ಷನ್ ಏನಿದೆ, ಎಷ್ಟು ಪ್ರಪೋರ್ಷನ್ ಅವ್ರ ಮೈಂಡ್ ಒಂದು ಪೂರ್ತಿಯಾಗಿರುವಂತಹ ತಟ್ಟೆ ಅಂತ ಅನ್ಕೊಳ್ಳಿ, ಸ್ವಲ್ಪ ಹೊತ್ತು ಫುಲ್ ಆಗಿರುವಂತಹ ಒಂದು ಪ್ಲೇಟ್ ಅಂತ ಅನ್ಕೊಳ್ಳಿ ಅವರ ಮನಸ್ಸು. ಆ ಮನಸ್ಸಲ್ಲಿ, ಆ ತಟ್ಟೆಯಲ್ಲಿ ಎಷ್ಟೆಷ್ಟು ಏನೇನಿದೆ, ಎಷ್ಟು ಒಳ್ಳೇದಿದೆ, ಎಷ್ಟು ಕರುಣೆ ಇದೆ, ಎಷ್ಟು ದಯೆ ಇದೆ, ಅಥವಾ ಎಷ್ಟು ಇನ್ನೊಬ್ಬರಿಗೋಸ್ಕರ ಯೋಚನೆ ಮಾಡುವಂತಹದ್ದಿದೆ, ಅಥವಾ ಎಷ್ಟು ಒಳ್ಳೆ ವಿಚಾರಗಳಿದೆ, ಎಷ್ಟು ಸ್ವಾರ್ಥ ಇದೆ, ಎಷ್ಟು ದ್ವೇಷ ಇದೆ ಇನ್ನೊಬ್ಬರ ಮೇಲೆ, ಅಥವಾ ಎಷ್ಟು ಜಿಗುಪ್ಸೆ ಅನ್ನುವಂತಹದ್ದಿದೆ, ಇದೆಲ್ಲವೂ ಎಷ್ಟಿದೆ. ವಾಕ್ಯನೇ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಆ ವ್ಯಕ್ತಿಗೆ. ಯಾಕಂದ್ರೆ ನೀವು ಈಗ ತಾನೇ ವಾಕ್ಯದಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ. ಇಷ್ಟು ವರ್ಷ ವಾಕ್ಯ ಅನ್ನುವಂತಹದ್ದು ಗೊತ್ತಿಲ್ಲ, ಯೇಸು ಅನ್ನುವಂತಹದ್ದು ಗೊತ್ತಿಲ್ಲ. ಸೊ ದೇವ್ರು ಅನ್ನುವಂತಹದ್ದು ಆ ತಟ್ಟೆಲಿ ಎಲ್ಲೂ ಇಲ್ಲ. ದೇವ್ರು ಅನ್ನುವಂತಹದ್ದು ಈ ವ್ಯಕ್ತಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈಗಾಗ್ಲೇ ಆ ತಟ್ಟೆಲಿ ಏನಿರ್ಬೇಕು? ಸತ್ಯವೇದದಲ್ಲಿ ಗಲಾತಿ ಪತ್ರಿಕೆಯಲ್ಲಿ ಒಂದಷ್ಟು ಗುಣಗಳನ್ನ ಓದ್ಕೊಳ್ತೀವಲ್ವಾ? 5ನೇ ಅಧ್ಯಾಯದಲ್ಲಿ ಒಳ್ಳೊಳ್ಳೆ ಗುಣಗಳು ಅಂತ ಹೇಳಿ ಓದ್ಕೊಳ್ತೀವಲ್ವಾ? ಅದರಲ್ಲಿ ಕೆಲವು ಗುಣಗಳು, ಕೆಲವು ಅಭ್ಯಾಸಗಳು ಎಲ್ಲವನ್ನು ಪರಿಶೋಧನೆ ಮಾಡುವಂತಹದ್ದು, ಹುಡುಕುವಂತಹದ್ದು, ಒಳ್ಳೇದು ಯಾವುದು ಅಂತ ಹೇಳಿ ನೋಡುವಂತಹದ್ದು. ಇದರಲ್ಲಿ ಸ್ವಲ್ಪ 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 ಗುಣಗಳು ಈ ಮುಂಚೆನೆ ಆ ವ್ಯಕ್ತಿ ಹತ್ರ ಇರ್ಬೇಕು. ನೀವು ಹೇಳಿದಾಗ ಆ ವ್ಯಕ್ತಿಯ ಬಾಡಿ ರಿಯಾಕ್ಟ್ ಮಾಡ್ಬೇಕು, ಆ ವ್ಯಕ್ತಿಯ ಮನಸ್ಸು ಅದನ್ನ ಸ್ವೀಕರಿಸ್ಬೇಕು ಅಂತ ಹೇಳಿದ್ರೆ ಈಗಾಗ್ಲೇ ಆ ವ್ಯಕ್ತಿಯ ಮನಸ್ಸಲ್ಲಿ ಏನಿರ್ಬೇಕು? ಆ ಒಳ್ಳೆ ಗುಣಗಳಲ್ಲಿ ಸ್ವಲ್ಪ ಇರ್ಬೇಕು. ನಿಜನಾ? ಆ ವ್ಯಕ್ತಿ ಹತ್ರ ಏನೂ ಇಲ್ಲ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿ ಹತ್ರ ಒಳ್ಳೆ ಗುಣಗಳು ಅನ್ನುವಂತಹದೇ ಇಲ್ಲ ಅಂತ ಅನ್ಕೊಳ್ಳಿ, ಅಥವಾ ಇನ್ನೊಬ್ರು ಹೇಳುವಂತಕ್ಕೆ ಕಿವಿ ಕೊಡೋದಿಲ್ಲ, ಇನ್ನೊಬ್ರು ಸ್ವೀಕಾರ ಮಾಡುವಂತಹ ಮನಸ್ಸಿಲ್ಲ, ಸಾತ್ವಿಕತೆ ಇಲ್ಲ, ಕೇಳುವಂತಹದಿಲ್ಲ, ಬರೀ ಜಂಬ, ಅಹಂಕಾರ, ಈ ರೀತಿಯಾಗಿರುವಂತಹ ಮನಸ್ಥಿತಿನೇ ಇದೆ ಅಂತ ಅನ್ಕೊಳ್ಳಿ. ಆ ಗಲಾತಿ ಪತ್ರಿಕೆಯಲ್ಲೇ ಕೆಟ್ಟ ಗುಣಗಳು ಲಿಸ್ಟ್ ಇದೆಯಲ್ಲ, ಒಳ್ಳೆ ಗುಣಗಳ ಲಿಸ್ಟ್ ಕೆಳಗಡೆ 19ನೇ ವಚನದಿಂದ ಓದಿದ್ರೆ 5ನೇ ಅಧ್ಯಾಯವನ್ನ, ಅಲ್ಲಿ 2 ಲಿಸ್ಟ್ ಇದೆ. ಒಳ್ಳೆ ಗುಣಗಳ ಲಿಸ್ಟು ಇದೆ, ಕೆಟ್ಟ ಗುಣಗಳ ಲಿಸ್ಟು ಇದೆ. ಅದರಲ್ಲಿ ಬರೀ ಕೆಟ್ಟ ಗುಣಗಳೇ ತುಂಬಾ ಹೊರಟೋಗಿದೆ ಅಂತ ಅನ್ಕೊಳ್ಳಿ. ಆ ತಟ್ಟೆ ತುಂಬಾ, ಮನಸ್ಸು ಅನ್ನುವಂತಹ ತಟ್ಟೆ ತುಂಬಾ. ಇನ್ ಜಾಗ ಇದೆ ಒಳ್ಳೆ ಗುಣಗಳಿಗೆ. ಆ ಒಳ್ಳೆ ಗುಣಗಳು ಸ್ವಲ್ಪ ಆದ್ರೂ ಇದ್ರೆ ಅಲ್ವಾ ಅದು ಅಟ್ರಾಕ್ಟ್ ಮಾಡುವಂತಹದ್ದು ದೇವರ ವಾಕ್ಯವನ್ನ ನೀವು ಹೇಳಿದಾಗ ಅವಾಗ ಅಲ್ವಾ ಒಂದ್ ಸ್ವಲ್ಪ ವ್ಯಕ್ತಿಯಲ್ಲಿ ಅದು ಕೆಲಸ ಮಾಡುವಂತಹದ್ದು. ಹಾಸ್ಪಿಟಲ್ಸ್ಗೆ ಹೋದಾಗ ವಿಷ ಕುಡಿದು, ಅಂದ್ರೆ ಫುಡ್ ಪಾಯ್ಸನಿಂಗ್ ಆಗಿ, ಊಟ ವಿಷಭರಿತವಾಗಿ ಫುಡ್ ಪಾಯ್ಸನಿಂಗ್ ಆಗಿ ಅದನ್ನ ಸೇವಿಸಿ ಸಾಕಷ್ಟು ಜನ ಮಕ್ಕಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಅನ್ಕೊಡಿ. ಹಾಸ್ಪಿಟಲ್ ಅಲ್ಲಿ ಈಗ ಟ್ರೀಟ್ಮೆಂಟ್ ಎಲ್ಲರಿಗೂ ಸಹ ಕೊಡ್ತಿರ್ತಾರೆ ಡಾಕ್ಟರ್. ವಿಷ ಅನ್ನುವಂತಹದ್ದು ಬಾಡಿ ಪೂರ್ತಿ ಸ್ಪ್ರೆಡ್ ಆದಾಗ ಮೆಡಿಸಿನ್ಸ್ ಕೊಡುವಂತಹದ್ದು ರಿಯಾಕ್ಟ್ ಮಾಡಬೇಕು. ಆ ಮೆಡಿಸಿನ್ ಅವರ ಬಾಡಿ ಮೇಲೆ ರಿಯಾಕ್ಟ್ ಮಾಡದೆ ಹೋದ್ರೆ ಆ ವ್ಯಕ್ತಿ ಮರಣ ಹೊಂದುತ್ತಾನೆ. ಹೌದಾ? ಈಗ ಅಲ್ಲಿರುವಂತಹ 20 ಜನ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ, ಅಡ್ಮಿಟ್ ಆಗಿರುವಂತವರು. ಆ 20 ಜನ ಮಕ್ಕಳಿಗೂ ಸಹ ಡಾಕ್ಟರ್ ಒಂದೇ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. 20 ಜನ ಮಕ್ಕಳಿಗೂ ಸಹ ಡಾಕ್ಟ್ರು ಒಂದೇ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಆ ಟ್ರೀಟ್ಮೆಂಟ್ ಕೊಡ್ತಿದ್ರು ಸಹ ಅದರಲ್ಲಿ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ 10 ಜನ ಉಳಿತಾರೆ, 10 ಜನ ಉಳಿಯೋದಿಲ್ಲ. ಕಾರಣ ಏನು? ಇವರೆಲ್ಲ ವಿಷಭರಿತವಾಗಿರುವಂತಹ ಊಟವನ್ನ ಮಾಡಿದ್ದು ಒಂದೇ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲ. ಒಬ್ರು ಬೆಳಿಗ್ಗೆ ಊಟ ಮಾಡಿದ್ರು, ಒಬ್ರು ಮಧ್ಯಾಹ್ನ ಊಟ ಮಾಡಿದ್ರು ಅಲ್ಲ. ಎಲ್ಲರೂ ಸಹ ಒಂದೇ ಹೊತ್ತು ಊಟದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಆ ಊಟ ಹೇಗೋ ಫುಡ್ ಪಾಯ್ಸನಿಂಗ್ ಆಗಿ ವಿಚಿತ್ರ ಆಗೋಗಿದೆ. ಎಲ್ಲರೂ ಸಹ ಒಂದೇ ಸಮಯದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು. ಎಲ್ಲರಿಗೂ ಸಹ ಒಂದೇ ರೀತಿಯಾಗಿರುವಂತಹ ಚಿಕಿತ್ಸೆಯನ್ನು ಡಾಕ್ಟರ್ ಕೊಡ್ತಿದ್ದಾರೆ. ಇದೆಲ್ಲ ಒಂದೇ ರೀತಿಯದ್ದಾಗಿದ್ದರೂ ಸಹ ಅದರಲ್ಲಿ 10 ಜನ ಮಕ್ಕಳು ಉಳಿತಿದ್ದಾರೆ, 10 ಜನ ಮಕ್ಕಳು ಉಳಿತಿಲ್ಲ. ಕಾರಣ ಏನು? ಈ 10 ಜನರ ಬಾಡಿ ಏನಿದೆ, ಆ ಬಾಡಿಯಲ್ಲಿರುವಂತಹ ಎನ್ಸೈಮ್ಸ್ ಏನೇನಿದೆ, ಪೂರ್ತಿಯಾಗಿ ಕೆಮಿಕಲ್ ಮೆಸೆಂಜರ್ಸ್ ಎಲ್ಲ ಏನಿದೆಯೋ ಅದು ಡಾಕ್ಟರ್ ಕೊಡುವಂತಹ ಮೆಡಿಸಿನ್ಸ್ಗೆ ರಿಯಾಕ್ಟ್ ಮಾಡ್ತು. ಇನ್ನೂ 10 ಜನಕ್ಕೆ ಅದು ರಿಯಾಕ್ಟ್ ಮಾಡಿಲ್ಲ.
ವರ್ಕ್ ಆಯ್ತು ಕೆಲವರಿಗೆ ವರ್ಕ್ ಆಗಿಲ್ಲ, ಕೆಲವರಿಗೆ ಆ ಔಷಧಿ ಕೆಲಸ ಮಾಡ್ಲಿಕ್ಕೆ ಈ ಶರೀರದಲ್ಲಿರುವಂತಹ ಎನ್ಸೈಮ್ಸ್ ಎಲ್ಲವೂ ಸಹ ಬಿಡ್ತು, ಇನ್ನೊಂದ್ ಸ್ವಲ್ಪ ಜನಕ್ಕೆ ಬಿಟ್ಟಿಲ್ಲ ಅಲ್ವಾ. ಯಾಕೆಂದ್ರೆ ಈ 20 ಜನರ ಶರೀರ ಒಂದೇ ಅಲ್ಲ. ಈ 20 ಜನರ ಶರೀರದಲ್ಲಿ ನಡೆಯುವಂತಹ ಬಯೋಲಾಜಿಕಲ್ ಪ್ರೋಸೆಸ್ ಏನಿದೆ ಅದು ಡಿಟ್ಟು ಇರೋದಿಲ್ಲ. ಒಬ್ಬೊಬ್ಬರ ನೇಚರ್ ಒಂದೊಂದು ರೀತಿಯಾಗಿರುತ್ತೆ. ಕೆಲವರಿಗೆ ನೀವು ನೋಡಿದಿರ ಬಾಳೆಹಣ್ಣು ತಿಂದಿದ ತಕ್ಷಣ ಕೋಲ್ಡ್ ಆಗುತ್ತೆ, ನಿಜಾನ. ಇನ್ನೊಂದ್ ಸ್ವಲ್ಪ ಜನರಿಗೆ ಏನ್ ತಿಂದ್ರು ಏನೂ ಆಗೋದಿಲ್ಲ. ಸ್ವಲ್ಪ ಜನರಿಗೆ ಪಪಾಯ ತಿಂದ್ರೆ ಹೀಟ್ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಜನರಿಗೆ ಏನ್ ತಿಂದ್ರು ಏನಾಗೋದಿಲ್ಲ. ಸ್ವಲ್ಪ ಜನಕ್ಕೆ ಚಿಕನ್ ತಿಂದ್ರೆ ಹೀಟ್ ಆಗೋಗುತ್ತೆ, ಇನ್ನೊಂದ್ ಸ್ವಲ್ಪ ಜನರಿಗೆ 1 kg ತಿಂದ್ರು ಪ್ರತಿದಿನ ಏನೂ ಆಗೋದಿಲ್ಲ ಅಲ್ವಾ. ಆ ಶರೀರದ ಬಯೋಲಾಜಿಕಲ್ ಪ್ರೋಸೆಸ್ ಅಲ್ಲಿ ಮೈನ್ಯೂಟ್ ಚೇಂಜಸ್, ಅದು ಫಾರ್ಮ್ ಆಗಿರುವಂತಹದ್ದು, ಅದು ಅಳವಡಿಸ್ಕೊಂಡಿರುವಂತಹದ್ದು, ಅದು ಅಭ್ಯಾಸ ಮಾಡ್ಕೊಂಡಿರುವಂತಹದ್ದು, ಅದರಲ್ಲೆಲ್ಲ ಚಿಕ್ಕ 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 ಚೇಂಜಸ್ ಇದೆ ಅಲ್ವಾ. ಸ್ವಲ್ಪ ಜನಕ್ಕೆ ಎಷ್ಟು ಧೂಳಲ್ಲಿ ಹೋದ್ರೂ ಸಹ ಏನಾಗೋದಿಲ್ಲ, ಸ್ವಲ್ಪ ಜನಕ್ಕೆ ಎಷ್ಟು ಬಿಸಿಲಲ್ಲಿ ನಿಂತ್ಕೊಂಡ್ರು ಏನಾಗೋದಿಲ್ಲ, ಇನ್ನೊಂದ್ ಸ್ವಲ್ಪ ಜನರಿಗೆ ವಿಚಿತ್ರ ಆಗ್ತಿರುತ್ತೆ, ಹೌದಾ. ಇದು ನೀವು ನೋಡ್ತಿರುವಂತಹ ಶರೀರಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆ, ಪ್ರಾಕೃತಿಕ ಬದಲಾವಣೆ. ಈ ಪ್ರಾಕೃತಿಕ ಬದಲಾವಣೆನೇ ಇಷ್ಟೊಂದಿದೆ ಅಂತ ಹೇಳಿದಾಗ ಇಲ್ಲಿ ಸತ್ಯವೇದದಲ್ಲಿ ನಾವು ಓದ್ತಿರುವಂತಹದ್ದೇ. ಇವರ ಶರೀರದಲ್ಲಿ ಏನೇನು ಅಳವಡಿಸ್ಕೊಂಡಿದ್ದಾರೆ ಇಷ್ಟು ವರ್ಷ, ಇವರ ಮನಸ್ಸಿನಲ್ಲಿ ಏನೇನು ಅಳವಡಿಸ್ಕೊಂಡಿದ್ದಾರೆ ಇಷ್ಟು ವರ್ಷ, ಹೇಗೆ ಯೋಚನೆ ಮಾಡ್ತಾರೆ ಇವರು. ನೀವು ದೇವರ ವಾಕ್ಯವನ್ನ ಹೇಳಿದಾಗ ಒಬ್ಬರು ಸ್ವೀಕಾರ ಮಾಡ್ತಾರೆ, ಇನ್ನೊಬ್ರು ಸ್ವೀಕಾರ ಮಾಡ್ತಿಲ್ಲ ಅಂದ್ರೆ ಅದರ ಹಿಂದೆ ಎಷ್ಟು ಕಾರಣಗಳಿದೆ ಗೊತ್ತಾ. ಒಂದು, ಅವ್ರು ಇಷ್ಟು ವರ್ಷ ಜೀವನ ಹೇಗ್ ನಡ್ತಾರೆ, ಅವ್ರ ಇಷ್ಟು ವರ್ಷದ ಜೀವನ ಹೇಗ್ ನಡ್ತಿದೆ, ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾರೆ, ಯಾವ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಯಾವ ವಾತಾವರಣದಲ್ಲಿ ಇದ್ದಾರೆ, ಎಂತ ಜನರ ಮಧ್ಯೆ ಇದ್ದಾರೆ, ಅವರ ಮನಸ್ಸು ಏನೇನೆಲ್ಲ ಹುಟ್ಟಿದಾಗ ಮಕ್ಕಳಲ್ಲಿ ಎಲ್ಲರ ಮನಸ್ಸು ಸಹ ಒಂದೇ. ದೇವರು ಎಲ್ಲರಿಗೂ ಸಹ ಒಂದೇ ರೀತಿಯಾಗಿರುವಂತಹ ಮನಸ್ಸನ್ನ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ವ ಸಾಕಷ್ಟು ಸಾರಿ, ಹುಟ್ಟಿದಾಗ ಮಗುವಿನ ಮನಸ್ಸು ವೈಟ್ ಬೋರ್ಡ್, ಏನೂ ಇರೋದಿಲ್ಲ, ಖಾಲಿ ವೈಟ್ ಕ್ಲಾತ್, ಬಿಳಿ ಬಟ್ಟೆ ಏನಿದೆ ಆ ರೀತಿಯಾಗಿ ಅದ್ರ ಮೇಲೆ ಯಾವ ಕಪ್ಪು ಚುಕ್ಕಿಯೂ ಸಹ ಇರೋದಿಲ್ಲ. ಆ ಬಟ್ಟೆಯನ್ನು ತಗೊಂಡು ನಾವ್ ಏನ್ ಮಾಡ್ತೀವಿ, ಎಷ್ಟು ವರ್ಷ ನಾವು ಯೌವನ ಕಾಲಕ್ಕೆ ಬರೋವರೆಗೂ ಅಥವಾ ಮಧ್ಯ ವಯಸ್ಸಿಗೆ ಬರೋವರೆಗೂ ಹೇಗೆಲ್ಲ ಉಪಯೋಗ ಮಾಡ್ಕೊಳ್ತೀವಿ ಅನ್ನುವಂತಹದ್ರ ಮೇಲೆ ಡಿಪೆಂಡ್, ಹೌದಲ್ವಾ. ಎಂತ ವಾತಾವರಣದಲ್ಲಿ ಜೀವನ ಮಾಡ್ತಾರೆ, ಎಂತ ಮನುಷ್ಯರ ಮಧ್ಯೆ ವಾಸ ಮಾಡ್ತಾರೆ. ಚಿಕ್ಕ ವಯಸ್ಸಿನಿಂದ ಅವರ ತಂದೆ ತಾಯಿ ಭಕ್ತಿ, ಅದು ಇದು, ದೇವರು, ಪರಲೋಕ, ನರಕ ಇದನ್ನೆಲ್ಲ ಹೇಳಿ ಬೆಳೆಸಿದ್ದಾರೆ ಅಂತ ಅನ್ಕೊಳ್ಳಿ. ನೀವು ಹೇಳಿದಾಗ ಅವರ ಮನಸ್ಸು ಅಟ್ರಾಕ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ವಾಕ್ಯವನ್ನ, ಹೌದಾ. ಅಥವಾ ಅವ್ರ ತಂದೆ ತಾಯಿ ಹೇಳಿಲ್ಲ, ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಸುತ್ತ ಇರುವಂತವ್ರು ಯಾವಾಗ್ಲೂ ಸಹ ಭಕ್ತಿ, ಭಯ, ಆಮೇಲೆ ಕೆಟ್ಟ ಕೆಲಸ ಮಾಡಬಾರ್ದು, ಮಾಡಿದ್ರೆ ದೇವ್ರು ಶಿಕ್ಷೆ ಕೊಡ್ತಾರೆ, ದೇವ್ರು ಅನ್ನುವಂಥವ್ರು ಒಬ್ರು ಇದ್ದಾರೆ, ಇದನ್ನೆಲ್ಲ ಮಾತಾಡ್ಕೊಳ್ಳುವಂತವ್ರ ಮಧ್ಯೆ ಬೆಳೆದಿದ್ದಾರೆ ಅಂತ ಅನ್ಕೊಳ್ಳಿ. ಆಗ ನೀವು ವಾಕ್ಯ ಹೇಳಿದಾಗ ಈಸಿಯಾಗಿ ಅವ್ರ ಮನಸ್ಸು ಅಕ್ಸೆಪ್ಟ್ ಮಾಡುತ್ತೆ ಅದನ್ನ, ನಿಜಾನ. ಇಲ್ಲ, ಚಿಕ್ಕ ವಯಸ್ಸಿನಿಂದಲೂ ಸಹ ಇವ್ರು ಬೆಳೆದಿರುವಂತಹದ್ದೆಲ್ಲ ಎಂತವ್ರ ಮಧ್ಯ ಅಂದ್ರೆ ಕುಡಿಯೋಣ, ತಿನ್ನೋಣ, ಸುತ್ತೋಣ, ಕುಣಿಯೋಣ ಅನ್ನುವಂಥವ್ರ ಮಧ್ಯೆ ಬೆಳೆದಿದ್ದಾರೆ ಅಂತ ಅನ್ಕೊಳ್ಳಿ. ಹೆಂಗಿರುತ್ತೆ ಅವ್ರ ಮನಸ್ಸು. ಅದನ್ನ ಅಳವಡಿಸ್ಕೊಂಡು ಸಾಕಷ್ಟು ವರ್ಷ ಜೀವನ, 30 ವರ್ಷ ಅಂತ ಜನರ ಮಧ್ಯೆ ಅವ್ರು ಜೀವನ ಮಾಡಿದ್ದಾರೆ ಅಂತ ಹೇಳಿದ್ರೆ 30 years ಅಂತವರು ನಡೆಸುವಂತಹ ಚಟುವಟಿಕೆಗಳನ್ನ, ಅಂತವರು ಮಾತಾಡುವಂತಹ ಮಾತುಗಳನ್ನ ಇವರ ಜೀವನ ಚೆನ್ನಾಗಿ ಅರಗಿಸ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ. ನೀವ್ ಈಗೇನಾದ್ರು ಹೇಳಲಿಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ, 30 ವರ್ಷ ಆದ್ಮೇಲೆ ಅಕ್ಸೆಪ್ಟ್ ಮಾಡ್ತಾರ? ಇಲ್ಲ. ಯಾಕಂದ್ರೆ ಇವ್ರು 30 ವರ್ಷ ಅಳವಡಿಸ್ಕೊಂಡಿರುವಂತಹದ್ದು ಶರೀರಾಧೀನ ಸ್ವಭಾವವನ್ನು, ಪವಿತ್ರಾತ್ಮನಿಂದ ಉಂಟಾಗುವಂತ ಫಲಗಳನ್ನಲ್ಲ. ಆಮೇಲೆ ಇದು ಹೇಳ್ಬಾರ್ದು ಇಲ್ಲಿ, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಪವಿತ್ರಾತ್ಮ ನಾವು ದೀಕ್ಷಾ ಸ್ನಾನ ತಗೊಂಡ ನಂತರ ಅಲ್ವಾ ಬ್ರದರ್ ಬರುವಂತಹದ್ದು, ಆ ಪವಿತ್ರಾತ್ಮನ ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡಲ್ಪಡ್ತಿಲ್ಲ. ಆತ್ಮ ಫಲಗಳು ಅಂತ ನಾವು ಓದ್ಕೊಳ್ತೀವಲ್ವಾ, ದಯೆ, ಕರುಣೆ, ಇದೆಲ್ಲ ಓದ್ಕೊಳ್ತೀವಲ್ವಾ ಗಲಾತಿ ಪತ್ರಿಕೆಯಲ್ಲಿ. ಅದೆಲ್ಲ ಬರೀ ದೀಕ್ಷಾ ಸ್ನಾನ ತಗೊಂಡಂತವರಿಗೆ ಮಾತ್ರ ಇರುವಂತಹ ಗುಣಗಳಲ್ಲ ಪ್ರಿಯರೇ. ದೀಕ್ಷಾ ಸ್ನಾನ ತಗೊಳ್ಳುವುದಕ್ಕಿಂತ ಮುಂಚೆನೂ ಒಂದಷ್ಟು ಮಾತ್ರಕ್ಕೆ ಪೂರ್ತಿಯಾಗಿರುವಂತಹ ದಯೆ, ಪೂರ್ತಿಯಾಗಿರುವಂತಹ ಕರುಣೆ, ಇನ್ನೊಬ್ಬರಿಗೆ ಸುವಾರ್ತೆ ಹೇಳಿ ರಕ್ಷಿಸಬೇಕು ಅನ್ನುವಂತಹದ್ದು ಇಲ್ಲದೆ ಹೋದ್ರೂ ಸಹ ಒಂದೆಷ್ಟೋ ತಕ್ಕ ಮಾತ್ರಕ್ಕೆ ಈಗ ಒಳ್ಳೆ ಗುಣಗಳು ಕೆಲವರಲ್ಲಿ, ಸ್ವಲ್ಪ ಜನರಲ್ಲಿ ಇರುತ್ತಲ್ವ. ಅದ್ರ ಬಗ್ಗೆ ಮಾತಾಡ್ತಿರುವಂತಹದ್ದು ಇಲ್ಲಿ. ಪವಿತ್ರಾತ್ಮದವುಗಳು ಅಂತ ಹೇಳಿ ಮಾತಾಡ್ಕೊಳ್ಬೇಕಾದ್ರೆ ಏನನ್ನ ಅರ್ಥ ಮಾಡ್ಕೊಳ್ಬೇಕು, ಆ ಆತ್ಮ ಫಲಗಳ ಬಗ್ಗೆ ಮಾತಾಡ್ಕೊಳ್ತಿದ್ದೇವೆ. ಓಕೆ. ಈಗ ನಮ್ಗೆ ಅರ್ಥ ಆಯ್ತಾ. ಇಬ್ಬರಲ್ಲೂ ಸಹ ಸೇಮ್ ವಾಕ್ಯ, ಒಂದೇ ವಾಕ್ಯ ಬಿತ್ತಲ್ಪಟ್ಟರೂ ಸಹ ಒಂದೇ ಕೆಲಸ ಮಾಡ್ತಿಲ್ಲ, ಒಂದೇ ರೀತಿ ಬೆಳಿತಿಲ್ಲ, ಒಂದೇ ರೀತಿ ಫಲ ಕೊಡ್ತಿಲ್ಲ, ಅಲ್ವಾ. ಯಾಕಂದ್ರೆ ನೀವು ಒಬ್ಬರಿಗೆ ಹೇಳಿದಾಗ ಅವ್ರ ವಾಕ್ಯ ಒಂದೊಂದ್ಸರಿ ಇಬ್ರು ಕೇಳ್ಬಿಡ್ತಾರೆ, ಇನ್ನೂ ಕೆಲವು ಸಾರಿ ಹೇಗಿರುತ್ತೆ ಸಿಚುವೇಶನ್ಸ್ ಅಂತ ಹೇಳಿದ್ರೆ, ಕೆಲವು ಸಾರಿ ಇಬ್ಬರು ವಾಕ್ಯವನ್ನ ಕೇಳ್ತಾರೆ, ಇಬ್ಬರು ವಾಕ್ಯವನ್ನ ಕೇಳಿ ಒಬ್ಬರು ಅದರ ದೃಢವಾಗಿ ನಿಂತ್ಕೋತಾರೆ, ಇನ್ನೊಬ್ರು ಕಷ್ಟ ಬಂದ ತಕ್ಷಣ ಗಾಳಿಗೆ ಬಿಟ್ಬಿಡ್ತಾರೆ. ಈ ಸನ್ನಿವೇಶಗಳು ಇರುತ್ತಲ್ವಾ. ಒಬ್ರು ಕೇಳ್ತಾರೆ, ಒಬ್ರು ಕೇಳೋದಿಲ್ಲ. ಇದು ಫಸ್ಟ್ ಸಿಚುವೇಶನ್. ಆದ್ರೆ ಸೆಕೆಂಡ್ ಸಿಚುವೇಶನ್, ಇಬ್ರು ಕೇಳ್ತಾರೆ, ಒಬ್ರು ದೃಢವಾಗಿ ಸಾಯೋವರೆಗೂ ವಿಶ್ವಾಸದಲ್ಲಿ ಇರ್ತಾರೆ, ಇನ್ನೊಬ್ರು 2 ದಿನದಲ್ಲಿ ಬಿಟ್ಬಿಡ್ತಾರೆ.
ಇವ್ರು ಕೇಳುವಂತವ್ರು ಮಾತ್ರ ಅಲ್ವಾ? ಇದು ಯಾಕೆ ಬೇರೆ ಬೇರೆ ರೀತಿಯಾಗಿರುವಂತಹ ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳಿದ್ರೆ, ನಾವ್ ಇಷ್ಟೊತ್ತು ಮಾತಾಡ್ಕೊಂಡಿದೀವ ಅಲ್ವಾ? ಅವ್ರು ಬೆಳೆದಿರುವಂತಹ ಎನ್ವಿರಾನ್ಮೆಂಟ್, ಅವ್ರ ಮನಸ್ಸು ಏನನ್ನೆಲ್ಲ ಸ್ವೀಕಾರ ಮಾಡಿದೆ ಇಷ್ಟು ವರ್ಷ, ಬರೀ ಕೆಟ್ಟದ್ದೇನ ಇರುವಂತಹದ್ದು. ನಾವಾಗ್ಲೇ ಪ್ಲೇಟ್ ನ ಎಕ್ಸಾಂಪಲ್ ಕೊಟ್ಟವಲ್ವಾ ಮನಸ್ಸಿಗೆ. ಆ ಪ್ಲೇಟ್ ಅಲ್ಲಿ ಎಷ್ಟೆಷ್ಟು ಏನೇನಿದೆ, ಒಂದು 25%, 30%, 40% ಕೆಟ್ಟದ್ದೇ ಇದೆ ಅಂತ ಅನ್ಕೊಳ್ಳಿ. ಬೇಡ 60-70% ಬರೀ ಕೆಟ್ಟದ್ದೇ ಇದೆ ಅಂತ ಅನ್ಕೊಳ್ಳಿ. ಅಟ್ಲೀಸ್ಟ್ ಇನ್ನು ಉಳಿದಿರುವಂತಹ 20-30% ಅಲ್ಲಾದ್ರೂ ಏನಾದ್ರೂ ಒಳ್ಳೇದಿರ್ಲಿಕ್ಕೆ ಜಾಗ ಇದೆಯಾ ಅನ್ನುವಂತಹದ್ದು ಇಂಪಾರ್ಟೆಂಟ್. ಅದು ಇಲ್ಲ ಅಂತ ಅನ್ಕೊಳ್ಳಿ, ಪೂರ್ತಿಯಾಗಿ ಆಕ್ಯುಪೈ ಆಗುವಿದೆ ಅಂತ ಅನ್ಕೊಳ್ಳಿ ಕೆಟ್ಟದ್ದೇ. ಅಥವಾ ಇಹಲೋಕಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಥವಾ ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ಆಕ್ಯುಪೈ ಆಗಿದೆ ಅಂತ ಅನ್ಕೊಳ್ಳಿ. ನೀವ್ ವಾಕ್ಯ ಹೇಳಿದ್ರೆ ತಲೆಗೆ ಹೋಗುತ್ತಾ ವ್ಯಕ್ತಿಗೆ? ತಲೆಗೆ ಹೋಗುತ್ತಾ? ಹೋಗೋದಿಲ್ಲ ಅಲ್ವಾ? ಅದೇ ಇನ್ನೊಂದ್ಸರಿ ಓದೋಣ ಈಗ 5ನೇ ವಚನದಿಂದ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಇಹಲೋಕಕ್ಕೆ ಸಂಬಂಧಪಟ್ಟಿರುವಂತವುಗಳ ಮೇಲೆ ಮಾತ್ರ ಮನಸ್ಸಿರುವಂತವರು ದೇವರಿಗೆ ಯಾವತ್ತೂ ಸಹ ಒಳಪಡುವುದಿಲ್ಲ. ಅದು ದೇವರಿಗೆ ಶತ್ರುತ್ವ. ಇಹಲೋಕದ ಮನಸ್ಸು ದೇವರಿಗೆ ಶತ್ರು, ಅದು ಒಳಪಡೋದೂ ಇಲ್ಲ. ಅವ್ರು ಪಡ್ಬೇಕು ಅನ್ಕೊಂಡ್ರೆ ಅದಾಗೋದೂ ಇಲ್ಲ ಅಲ್ವಾ? ಯಾಕಂದ್ರೆ ಫಸ್ಟ್ ಅವ್ರಿಗೆ ಅನ್ಸೋದೇ ಇಲ್ಲ ಒಳಪಡ್ಬೇಕು ಅಂತ ಹೇಳಿ. ಯಾಕೆ? ಇಷ್ಟಿದೆಯಲ್ಲ ಒಳಗಡೆ, ಈಗಾಗ್ಲೇ ಇಷ್ಟು ಕೆಟ್ಟ ವಿಚಾರಗಳು ಈಗಾಗ್ಲೇ ಒಳಗಡೆ ಇದೆಯಲ್ವಾ? ಇಷ್ಟು ಇಹಲೋಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳು ಈಗಾಗ್ಲೇ ಇದೆಯಲ್ವಾ? ಅವ್ರಿಗೆ ಯಾವತ್ತೂ ಸಹ ನಂಬಿಕೆ, ವಿಶ್ವಾಸ ಅನ್ನುವಂತ ಪದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಕ್ರೈಸ್ತರ ಜೀವನ ಅನ್ನುವಂತಹದ್ದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುವಂತಹದ್ದು? ನಂಬಿಕೆ ಮೇಲೆ. ನೀವು ದೇವ್ರ ಬಗ್ಗೆ ಹೇಳ್ತೀರಾ, ದೇವ್ರ ಕಣ್ಣು ಕಾಣಿಸೋದಿಲ್ಲ ಅಲ್ವಾ? ನೀವು ದೇವರ ವಾಕ್ಯದ ಬಗ್ಗೆ ಹೇಳ್ತೀರಾ, ಆ ವಾಕ್ಯ ದೃಶ್ಯ ರೂಪವಾಗಿ ನಮ್ಮ ಕಣ್ಣು ಕಾಣಿಸೋದಿಲ್ಲ. ಸತ್ಯವೇದಲ್ಲಿರುವಂತಹ ಅಕ್ಷರಗಳು ಬಿಟ್ರೆ ದೃಶ್ಯ ರೂಪವಾಗಿ ನಡೀತಿರುವಂತಹದ್ದು ಅಷ್ಟಾಗಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಿಜಾನ? ಅಂದ್ರೆ ದೇವರು ನಮ್ಮ ಕಣ್ಣು ಕಾಣಿಸೋದಿಲ್ಲ, ಸೈತಾನನು ನಮ್ಮ ಕಣ್ಣು ಕಾಣಿಸೋದಿಲ್ಲ, ದೂತರು ನಮ್ಮ ಕಣ್ಣು ಕಾಣಿಸೋದಿಲ್ಲ. ನೀವ್ ಹೇಳ್ತೀರಾ ಬ್ರದರ್, ದೂತರು ಯಾವಾಗ್ಲೂ ಸಹ ನಿಮ್ಮ ಸುತ್ತಲೇ ಇರ್ತಾರೆ, ಕಾಪಾಡ್ತಾನೆ ಇರ್ತಾರೆ ಅಂತ ಹೇಳಿ. ಅವ್ರು ಹೇಳ್ತಾರೆ ನಾನ್ ನೋಡದೆ ಏನು ನಂಬೋದಿಲ್ಲ ಅಂತ. ಮುಗಿತಲ್ವಾ ಅಲ್ಲಿಗೆ? ಇನ್ನೇನಿದೆ? ಇನ್ನೆಷ್ಟು ಟ್ರೈ ಮಾಡಿದ್ರೆ ಅವ್ರನ್ನ ನಂಬಸ್ಲಿಕ್ಕೆ ಆಗತ್ತೆ ಅಲ್ವಾ? ಅದನ್ನ ಇಲ್ಲಿ ಹೇಳಿರುವಂತಹದ್ದು. ನಂಬಿಕೆ, ವಿಶ್ವಾಸ ಈ ಪದಗಳಿಗೆಲ್ಲ ಅರ್ಥನೇ ಗೊತ್ತಿರೋದಿಲ್ಲ. ಅದಕ್ಕೆ ಇಹಲೋಕದವುಗಳ ಮೇಲೆ ಮನಸ್ಸಿಟ್ಟಿರುವಂತವರು ಇವರನ್ನ ನೀವು ಎಷ್ಟು ಒಳಪಡಿಸ್ಬೇಕು ಅಂತ ಅನ್ಕೊಂಡ್ರು ಆಗೋದಿಲ್ಲ. ಯಾಕೆ ಕೆಲವರು ಮಾರ್ಪಡುವುದಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತಾಡ್ಕೊಳ್ತಿದ್ವಿ. ಇದರ ಅರ್ಥ ನೀವು ಸ್ವಲ್ಪ ಜನಕ್ಕೆ ಮಾತ್ರ ಸುವಾರ್ತೆ ಹೇಳ್ಬೇಕು, ಇನ್ನೊಂದ್ ಸ್ವಲ್ಪ ಜನಕ್ಕೆ ಸುವಾರ್ತೆ ಹೇಳ್ದೆ ಬಿಟ್ಬಿಡ್ಬೇಕು ಅನ್ನುವಂತಹದ್ದಲ್ಲ. ನಿಮ್ಮ ಕೆಲಸ ಎಲ್ಲರಿಗೂ ಸುವಾರ್ತೆ ಹೇಳ್ತಾನೆ ಇರ್ಬೇಕು ಕೊನೆವರೆಗೂ, ಎಲ್ಲರಿಗೂ. ಯಾರು ಮಾರ್ಪಡುವಂತಹ ವ್ಯಕ್ತಿ ಯಾರು ಅನ್ನುವಂಥದ್ದು ನಮಗ್ ಗೊತ್ತೇ ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಕೆಲಸ ಎಲ್ಲರಿಗೂ ಹೇಳ್ತಿರುವಂತಹದ್ದು. ಆದರೆ ಅದ್ರಲ್ಲಿ ಎಲ್ರೂ ಕೇಳೋದಿಲ್ಲ ಅಲ್ವಾ ನೀವ್ ಹೇಳ್ದಾಗ. ಆಗ ನಮ್ಮ ಮನಸ್ಥಿತಿ ಹೇಗಿರ್ಬೇಕು? ಇವ್ರು ಕೇಳ್ತಿಲ್ಲ, ಇವ್ರು ಕೇಳ್ತಿದ್ದಾರೆ, ಒಬ್ಬ ವ್ಯಕ್ತಿ ನಾನು ಹೇಳಿರುವಂತಹದನ್ನ ಕೇಳಿಲ್ಲ ಅನ್ನುವಂತೆ ಸೋತು ಹೊರಟೋಗ್ಬಾರ್ದು ನಾವು. ಯಾಕೆಂದ್ರೆ ಸತ್ಯವೇದದಲ್ಲಿ ದೇವ್ರು ಮುಂಚಿತವಾಗಿ ಬರ್ಸಿದ್ದಾರೆ, ಎಲ್ರೂ ಕೇಳೋದಿಲ್ಲ. ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವಂತವ್ರು ಮಾತ್ರ, ಆ ಆತ್ಮ ಫಲಗಳು ಈಗಾಗ್ಲೇ ಯಾರ್ಯಾರಲ್ಲಿ ಇದೆಯೋ ಅಥವಾ ಆ ಗುಣಗಳು, ಆ ಒಳ್ಳೆ ಗುಣಗಳು ಯಾರ್ಯಾರಲ್ಲಿ ಇದೆಯೋ ಅವ್ರು ಮಾತ್ರ ಮನಸ್ಸು ಕೊಡ್ತಾರೆ, ಉಳಿದಂತವ್ರು ಮನಸ್ಸು ಕೊಡೋದಿಲ್ಲ. ದೇವ್ರು ಮುಂಚಿತವಾಗಿ ಹೇಳಿರೋದ್ರಿಂದ ನಮಗೊಂದು ಕ್ಲಾರಿಟಿ ಇರುತ್ತೆ. ನಾಳೆ ಒಬ್ರು ಸುವಾರ್ತೆಯನ್ನ ಕೇಳಿಲ್ಲ ಅಂತ ಹೇಳಿದ್ರು ಸಹ ನಮಗೇನು ಅನ್ಸೋದಿಲ್ಲ, ಯಾಕಂದ್ರೆ ದೇವರು ಇದನ್ನ ಮುಂಚಿತವಾಗಿ ಸತ್ಯವೇದದಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 8ನೇ ವಚನ, ಅದೇ ಅಧ್ಯಾಯದಲ್ಲಿ ಇವಾಗ ಓದ್ತಿರುವಂತಹ ಅಧ್ಯಾಯದಲ್ಲಿ 8ನೇ ವಚನ. ಶರೀರ ಭಾವಧೀನರು ದೇವರಿಗೆ ಮೆಚ್ಚುಗೆ ಆಗಲಾರರು. ಶರೀರ ಭಾವಧೀನರು ದೇವರಿಗೆ ಮೆಚ್ಚುಗೆ ಆಗಲಾರರು. ಇವ್ರು ಯಾರು? ಶರೀರ ಭಾವಧೀನರು ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಇದ್ರ ಮೇಲ್ ಮಾತ್ರ ಮನಸ್ಸಿಡುವಂತವರು, ಇದ್ರ ಮೇಲ್ ಮಾತ್ರ ತಮ್ಮ ಸಂಪೂರ್ಣವಾಗಿರುವಂತಹ ಮನಸ್ಸಿಟ್ಕೊಂಡಿರುವಂತವರು ದೇವರಿಗೆ ಮೆಚ್ಚುಗೆ ಆಗಲಾರರು. ನಾನು ಆಗ್ಲೇ ಹೇಳಿದೆ ನಿಮಗೆ, ರಾಜಕೀಯದ ಬಗ್ಗೆ ಬೇಕಾದ್ರೆ ಗಂಟೆ ಮಾತಾಡ್ತಾರೆ, ಸ್ಪೋರ್ಟ್ಸ್ ಬಗ್ಗೆ ಬೇಕಾದ್ರೆ 1 ಗಂಟೆ ಮಾತಾಡ್ತಾರೆ, ಹಣದ ಬಗ್ಗೆ ಬೇಕಾದ್ರೆ 1 ಗಂಟೆ ಮಾತಾಡ್ತಾರೆ. ಇನ್ನ ನೀವ್ ಮೂವೀಸ್, ಫಿಲ್ಮ್, ಈ ಹೀರೋ ಬಗ್ಗೆ ಮಾತಾಡ್ತಾರೆ, ಆ ಹೀರೋ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಇಂಡಸ್ಟ್ರಿಯಲ್ಲಿ ಇರುವಂತಹ ಹೀರೋಗಳ ಹೆಸರೆಲ್ಲ ಗೊತ್ತು, ಹೀರೋಯಿನ್ಗಳ ಹೆಸರೆಲ್ಲ ಗೊತ್ತು, ಆಕ್ಟರ್ಸ್ ಹೆಸರೆಲ್ಲ ಗೊತ್ತು, ಯಾವ ಮೂವಿ ರಿಲೀಸ್ ಆಗ್ತದೆ ಯಾವತ್ತು ಅಂತ ಗೊತ್ತು. ಇಷ್ಟು ಗೊತ್ತಿರುವಂತವ್ರಿಗೆ ನಂಬಿಕೆ, ವಿಶ್ವಾಸ ಅಂತ ನೀವು ಹೇಳಿ, ವಿಶ್ವಾಸನ ಹಂಗಂದ್ರೆ ಏನು? ಎಲ್ಲೋ ಕೇಳಿದಿನಲ್ಲ ಈ ಪದ ಅಂತ ಇರ್ತಾರೆ ಅಲ್ವಾ?
ಅದೇ ಇಲ್ಲಿ ಹೇಳಿರುವಂತಹದ್ದು. ಶರೀರಧೀನ ಸ್ವಭಾವಗಳೇ ತುಂಬಿಕೊಂಡಿರ್ಬೇಕಾದ್ರೆ ಆತ್ಮನವುಗಳಿಗೆ ಮನಸ್ಸಿಲ್ಲದೆ, ಜಾಗ ಇಲ್ಲದೆ ಇಷ್ಟಕ್ಕೂ ಮನಸ್ಸಲ್ಲಿ. ನಿಜನ? ನೆಕ್ಸ್ಟ್ 9ನೇ ವಚನ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವಾತ್ಮನಿಗೆ ಅಧೀನರಾಗಿದ್ದೀರಿ. ಈ ವಾಸವಾಗುವಂತಹದೆಲ್ಲ ಲೇಟರ್ ಸ್ಟೇಜಸ್ ಅಲ್ಲಿ ನಾವಾಗ್ಲೇ ನೋಡಿದ್ವಲ್ವ, ದೀಕ್ಷಾ ಸ್ನಾನ ತಗೋಬೇಕಾದ್ರೆ ಬಂದು ವಾಸ ಮಾಡ್ತಾರೆ ಪವಿತ್ರಾತ್ಮರು, ಅದೆಲ್ಲ ನಮಗ್ ಗೊತ್ತು. ಆದ್ರೆ ವಾಸ ಮಾಡ್ಬೇಕಾದ್ರೆ ಫಸ್ಟ್ ನೀವು ಹೇಳಿರುವುದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ಬೇಕಲ್ವಾ? ಅವ್ರು ರೆಸ್ಪಾಂಡೇ ಮಾಡ್ತಿಲ್ಲ ಅಲ್ವಾ? ಕಾರಣ ನಾವಾಗ್ಲೇ ಮಾತಾಡ್ಕೊಂಡ ಹಾಗೆ, ಇವರು ಮನಸ್ಸಿನಲ್ಲಿ ದೇವರಿಗೆ ಜಾಗ ಕೊಡದೇ ಇರುವಂತವರು, ಮನಸ್ಸಿನಲ್ಲಿ ದೇವರಿಗೆ ಜಾಗ ಸ್ವಲ್ಪನೂ ಸಹ ಕೊಡದೇ ಇರುವಂತವರು, ವಾಕ್ಯ ಹೇಳಿದ್ರೆ ಅದಕ್ಕೆ ಕಿವಿ ಕೊಡದೇ ಇರುವಂತವರು, ವಾಕ್ಯ ಹೇಳಿದ್ರೆ ಅದಕ್ಕೆ ಮನಸ್ಸು ಕೊಡದೇ ಇರುವಂತವರು. ಹೆಂಗ್ ಮಾರ್ಪಡ್ತಾರೆ? ಹೆಂಗ್ ಅರ್ಥ ಆಗುತ್ತೆ ನೀವು ಹೇಳಿರುವಂತಹ ಮಾತುಗಳು ಅವರಿಗೆ? ನಿಜನಾ? ಇನ್ ಮುಂದೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತಿರುತ್ತೆ. ನೀವು ಒಂದಷ್ಟು ಜನರಿಗೆ ಸುವಾರ್ತೆ ಹೇಳ್ತೀರಾ, ಸುವಾರ್ತೆ ಹೇಳಿದಾಗ ಒಂದಷ್ಟು ಜನ ಕೇಳ್ತಿರ್ತಾರೆ, ಇನ್ನೊಂದಷ್ಟು ಜನ ಕೇಳ್ತಿರೋದಿಲ್ಲ. ನಿಮ್ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಅವ್ರ ಹತ್ರನೇ ಬೇಕಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಟ್ರೈ ಮಾಡಿ ಮಾತಾಡ್ಲಿಕ್ಕೆ. ಏನಂತ, ಬೇರೆ ವಿಚಾರದ ಬಗ್ಗೆ ಮಾತಾಡಿ, ಸ್ಪೋರ್ಟ್ಸ್ ಬಗ್ಗೆ ಮಾತಾಡಿ, ಮೂವಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿ. ಎಷ್ಟ್ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಾ? ಹಾ ಬ್ರದರ್ ಹೇಳಿ 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 ಅಂತಾರೆ. ಈ ಮುಂಚೆ ಸರಿ ಬಿಡಿ ಬ್ರದರ್, ಹೆಂಗೋ ನಡ್ಕೊಂಡು ಹೋಗುತ್ತೆ ಪ್ರಪಂಚ ಅಂತ ಇದ್ರು ನೀವು ದೇವ್ರ ಬಗ್ಗೆ ಹೇಳಿದಾಗ. ಇವಾಗ ಮಾತ್ರ ಹಾ 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 ಹೇಳಿ ಅಂತಿದ್ದಾರೆ ಅಂತ ಅನ್ಕೊಳ್ಳಿ. ಅದಕ್ಕೆ ಅರ್ಥ ಸಿಂಪಲ್. ಏನು? ಈ ಭೂಮಿಗೆ ಸಂಬಂಧಪಟ್ಟಂತೆ, ಈ ಭೂಲೋಕಕ್ಕೆ ಸಂಬಂಧಪಟ್ಟಂತವುಗಳ ಮೇಲೆ ಮಾತ್ರ ಮನಸ್ಸು ಇಟ್ಟಿದ್ದಾರೆ. ಯಾವುದೇ ಒಳ್ಳೆ ವಿಚಾರ ಅಥವಾ ನಂಬಿಕೆ, ವಿಶ್ವಾಸ, ಉತ್ತಮವಾಗಿರುವಂತಹ ಯಾವ ವಿಚಾರದ ಬಗ್ಗೆನೂ ಇವರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ, ಅದ್ರ ಮೇಲೆ ಗಮನ ಇಲ್ಲ ಅಂತ ಹೇಳಿ ಅರ್ಥ ಆಗೋಗುತ್ತೆ. ಇವರು ಯಾವತ್ತಿಗೂ ಮಾರ್ಪಡದೆ ಇರುವಂತವರು, ಕೇಳದೆ ಇರುವಂತವರು. ಹೌದಾ? ಆದ್ರೆ ನಮ್ಮ ಕೆಲಸ ಏನು ಅಂತ ಹೇಳಿ ಈಗಾಗ್ಲೇ ಮಾತಾಡ್ಕೊಂಡಿದ್ವಿ. ಹೇಳ್ತಾನೆ ಇರ್ಬೇಕು ಇರ್ರೆಸ್ಪೆಕ್ಟಿವ್ ಅವ್ರ ಶರೀರದೀನ ಸ್ವಭಾವವನ್ನ ಇಟ್ಕೊಂಡಿದಾರ, ಆತ್ಮದೀನ ಸ್ವಭಾವನ ಇಟ್ಕೊಂಡಿದಾರ, ಇದನ್ನ ಹೊರತುಪಡಿಸಿ ನಾವು ಹೇಳ್ತಾನೆ ಇರ್ಬೇಕು ಎಲ್ಲರಿಗೂ ಸಹ. ಯಾಕೆ? ಕೆಲವರಿಗೆ ಅಷ್ಟು ಈಸಿಯಾಗಿ ನೀವು ಇವರಲ್ಲಿ ಶರೀರದಹೀನ ಸ್ವಭಾವ ಇದೆಯಾ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಸ್ವಭಾವ ಇದೆಯಾ ಅಂತ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ? ಯಾಕಂದ್ರೆ ಹೃದಯದಲ್ಲಿ ನಾನಾಗ್ಲೇ ಹೇಳಿದೆ, ಸ್ವಲ್ಪ ಆದ್ರೂ ಒಳ್ಳೆ ವಿಚಾರ ಇದ್ರೆ, ಸ್ವಲ್ಪ ಆದ್ರೂ ಸತ್ಯವೇದದಲ್ಲಿ ಬರೆದಿರುವಂತಹ ಗುಣಗಳು, ಸತ್ಯವೇದದಲ್ಲಿ ಬರೆದಿರುವಂತಹ ಬೆಳವಣಿಗೆ ಅನ್ನುವಂತಹದ್ದು ಸ್ವಲ್ಪ ಆದ್ರೂ ಇದ್ರೆ ಒಂದಲ್ಲ ಒಂದು ದಿನ ಅದು ಫಲಿಸಬಹುದು. ಆ ನಂಬಿಕೆಯನ್ನ ಇಟ್ಕೊಂಡೆ ನಾವು ಹೇಳ್ತಾನೆ ಇರ್ಬೇಕು. ನೆಕ್ಸ್ಟ್ ಇನ್ನೊಂದು ವಚನವನ್ನ ನೋಡೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. 4:5. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ, ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ಅವರು ಲೋಕದಿಂದ, ಇಲ್ಲಿ ಇಬ್ಬರಿಗೂ ಸಹ, ಕೇಳುವಂತಹ ವ್ಯಕ್ತಿಗೂ ಕೇಳದೇ ಇರುವಂತಹ ವ್ಯಕ್ತಿಗೂ ಡಿಫ್ರೆನ್ಸ್ ಅನ್ನು ನೀಟಾಗಿ ಹೇಳಿದ್ದಾರೆ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ, ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ ಅಲ್ವಾ? ನೀಟಾಗಿದೆಯಾ ಇಲ್ಲಿ? ಲೋಕದವರು ಅಂದ್ರೆ ನಾವ್ ಏನೇನೋ ಅರ್ಥ ಮಾಡ್ಕೋಬಾರ್ದು. ಇಹಲೋಕಾಧಿಪತಿ ಯಾರು? ಇಹಲೋಕಾಧಿಪತಿ ಯಾರು? ಸೈತಾನನು, ಅಪವಾದಿ. ಇಲ್ಲ ಅದನ್ನೇ ಬರೆಸಿರುವಂತಹದ್ದು. ಇವರು ದೇವರ ವಾಕ್ಯದಿಂದ ಹುಟ್ಟಿದವರಾಗ್ಲಿ, ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಂಡಿರುವಂತವರಾಗ್ಲಿ, ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಅದನ್ನ ಬೆಳೆದಿರುವ ಪ್ರಪಂಚದಲ್ಲಿ ನೀವು ಸುವಾರ್ತೆ ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಕೆಲವರ ಜೊತೆ ಹೋಗಿ ಮಾತಾಡಿ. ಅವರು ಕ್ರೈಸ್ತರಾಗಿ ನಾವೇನು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿದೀವೋ ಅದೇ ರೀತಿಯಾಗಿ ಕೆಲವು ಒಳ್ಳೆ ಗುಣಗಳು ಅವರಲ್ಲೂ ನಿಮಗೆ ಕಾಣಿಸುತ್ತೆ. ಸತ್ಯವೇದದಲ್ಲಿ ಏನ್ ಹೇಳಿದ್ದಾರೆ? ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ. ಪ್ರಪಂಚದಲ್ಲಿ ಕೆಲವರಿಗೆ ಈ ಗುಣ ಅವ್ರ ರಕ್ಷಣೆ ಮಾರ್ಗದಲ್ಲಿ ಬರದೇ ಇದ್ರೂ ಇದೆ. ಯಾವುದು? ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹದ್ದು. ಇನ್ನೊಬ್ರು ಬಾಧೆ ಪಟ್ರೆ ಅವ್ರಿಗೆ ನೋಡ್ಕೊಂಡು ಸಹಿಸ್ಕೊಳ್ಲಿಕ್ಕೆ ಆಗದೆ ಇರುವಂತಹದ್ದು. ಇವರನ್ನ ಮಾರ್ಪಡಿಸುವಂತಹದ್ದು ಈಸಿ. ಇವರಿಗೆ ನೀವು ಸುವಾರ್ತೆ ಹೇಳಿದಾಗ ಅವರು ರೆಸ್ಪಾಂಡ್ ಮಾಡುವಂತಹದ್ದು ಸಹ ಈಸಿ. ಎಲ್ರು ಬರ್ತಾರೆ, ಸಹಾಯ ಮಾಡುವಂತವ್ರು ಎಲ್ರು ಬರ್ತಾರೆ ಅಂತ ನಾ ಹೇಳ್ತಿಲ್ಲ. ಆದ್ರೆ ಇವರಲ್ಲಿ ದೇವರ ವಾಕ್ಯ ವರ್ಕ್ ಆಗುವಂತಹದ್ದು ಈಸಿ. ಯಾಕೆ? ಈ ಮುಂಚೆ ಯಾವ ಗುಣ ಇದೆ ಅವ್ರ ಹತ್ರ? ಸಹಾಯ ಮಾಡ್ತಾರೆ. ಸತ್ಯವೇದದಲ್ಲಿ ಯಾವ ಗುಣವನ್ನ ಹೇಳಿದಾರೋ ಈಗಾಗ್ಲೇ ಆ ಗುಣ ಒಂದು ಒಂದು ಮಟ್ಟಕ್ಕೆ, ಸ್ವಲ್ಪ ಮಟ್ಟಿಗೆ ಅವರಲ್ಲಿ
ಇರೋದ್ರಿಂದ ನೀವು ಉಳಿದಂತಹ ಸತ್ಯವೇದದಲ್ಲಿರುವಂತಹ ಮಾಹಿತಿಯನ್ನು ಅವ್ರಿಗೆ ಹೇಳಿದಾಗ ಅವ್ರು ರೆಸ್ಪಾಂಡ್ ಆಗುವಂತಹ ಚಾನ್ಸಸ್ ಜಾಸ್ತಿ, ಪ್ರಾಬಬಿಲಿಟಿ ಜಾಸ್ತಿ, ಚಾನ್ಸಸ್ ಅಂತ ನಾವಾಗ್ಲೇ ಮಾತಾಡ್ಕೊಂಡ್ವಲ್ವಾ, ಅದು ಜಾಸ್ತಿ ಅಲ್ವಾ. ಸೊ ನೀವು ಈ ರೀತಿಯಾಗಿರುವಂತ ಗುಣಗಳಿರುವಂತವ್ರು ಯಾರಾದ್ರೂ ನಿಮ್ಮ ಅಕ್ಕಪಕ್ಕ ಕಾಣಿಸಿದ್ರೆ, ಸತ್ಯವೇದದಲ್ಲಿರುವಂತ ಗುಣಗಳು ಈ ಸ್ವಲ್ಪ ಜನ ಇರ್ತಾರೆ, ಅವ್ರು ಹುಡುಕ್ತಾನೆ ಇರ್ತಾರೆ, ಪರಿಶೋಧನೆ ಮಾಡ್ತಾನೆ ಇರ್ತಾರೆ. ಅಂತವ್ರು ಯಾರಾದ್ರೂ ಸಿಕ್ಕಿದ್ರೆ ಬಿಡ್ಲೇಬೇಡಿ ದೇವ್ರ ಬಗ್ಗೆ ಹೇಳುವಂತಹದ್ದು. ಈ ಹುಡುಕುವಂತವ್ರು ಇರ್ತಾರಲ್ವಾ, ಯಾಕಂದ್ರೆ ದೇವರಿಗೆ ಬೇಕಾಗಿರುವಂತಹದ್ದೆಲ್ಲ ಏನು ಹುಡುಕುವಂತಹದ್ದೇ. ನೀವು ಹುಡುಕಿರಿ, ನಿಮಗ್ ಸಿಗುತ್ತೆ, ನೀವು ತಟ್ಟಿರಿ, ನಿಮಗ್ ತೆರೆಯುತ್ತೆ. ಇದೆಲ್ಲ ಸತ್ಯವೇದದ ಮಾತಲ್ವಾ. ಯಾರಾದ್ರೂ ಹುಡುಕುವಂತವ್ರು ನಿಮ್ಮ ಕೈಗೆ ಸಿಕ್ಕಿದ್ರೆ, ಹುಡುಕುವಂತಹದಂದ್ರೆ ನಿಧಿಗಳು, ನಿಕ್ಷೇಪಗಳು, ಚಿನ್ನ ಬೆಳ್ಳಿ ಇದನ್ನ ಹುಡುಕುವಂತವ್ರಲ್ಲ. ಹುಡುಕುವಂತಹದಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು, ಅವ್ರಿಗಿನ್ನ ಕ್ರೈಸ್ತವ್ಯ ಅನ್ನುವಂತಹದ್ದೇ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಆದ್ರೂ ಸಹ ಅವರ ಧರ್ಮದಲ್ಲೇ ಅವ್ರು ಹುಡುಕ್ತಿದ್ದಾರೆ. ಏನು ಇದ್ರಲ್ಲಿ ಯಾವ್ದು ಸರಿ, ಇಲ್ಲಿ ಹಿಂಗೆ ಹೇಳಿದ್ದಾರೆ, ಪ್ರಪಂಚದಲ್ಲಿ ಇನ್ನೊಂದ್ ತರ ನಡೀತದೆ, ಇದೆಲ್ಲ ಯಾಕಾಗತ್ತೆ, ಇದೆಲ್ಲ ಯಾಕೆ ಹಿಂಗೆ, ಪ್ರಪಂಚ ಯಾಕೆ ಹಿಂಗೆ, ಎಷ್ಟ್ ಹೇಳಿದ್ರು ಸಹ ಇವ್ರು ಯಾಕೆ ಹಿಂಗೆ, ಇವ್ರು ಮಾರ್ಪಾಡೋದಿಲ್ಲ, ಇವ್ರು ಚೇಂಜ್ ಆಗೋದಿಲ್ಲ, ಬರೀ ಕೆಟ್ಟದ್ದೇ ಮಾಡ್ತಾರೆ, ಈ ರೀತಿ ಅವರೂ ಸಹ ಇದಾರೆ ಅಂತ ಅನ್ಕೊಳ್ಳಿ, ಈ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಅಂತವ್ರಿಗೆ ಸುವಾರ್ತೆ ಹೇಳುವಂತಹದನ್ನ ಮಿಸ್ಸೇ ಮಾಡ್ಬೇಡಿ. ಯಾಕೆಂದ್ರೆ ಅಂತವರು ಮಾರ್ಪಡುವಂತಹ ಚಾನ್ಸಸ್ ತುಂಬಾ ಜಾಸ್ತಿ, ಅಂತವರು ದೇವರಲ್ಲಿ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ. ಓಕೆ, ಈಗ ನೀವು ತೆಗೆದಿಟ್ಕೊಂಡಿರುವಂತಹ ವಚನವನ್ನ ಇನ್ನೊಂದ್ಸರಿ ಓದೋಣ. 5ನೇ ವಚನ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ, ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಅಂದ್ರೆ ಅಪವಾದಿ ಪ್ರೇರಿತರಾಗಿ ಮಾತಾಡುತ್ತಾರೆ, ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ಯಾಕೆಂದ್ರೆ ಇವರು ಅಪವಾದಿ ಪ್ರೇರಿತರಾಗಿ ಮಾತಾಡ್ಬೇಕಾದ್ರೆ ಲೋಕನು ಯಾರು ಅಪವಾದಿಗೆ ಸಂಬಂಧಪಟ್ಟಿರುವಂತಹದ್ದು. ಇವ್ರು ಅಪವಾದಿ ಪ್ರೇರೇಪಿತರಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಲೋಕ ಅದನ್ನ ಕೇಳಿಸ್ಕೊಳ್ತಾರೆ, ಲೋಕ ಇವರ ಮಾತನ್ನ ಕೇಳ್ತಾರೆ. ಯಾಕೆ? ಅವರಲ್ಲೂ ಏನಿರುವಂತಹದ್ದು ಅಪವಾದಿನೇ. ಫ್ರೆಂಡ್ಸು ನೀಟಾಗಿ ಇಬ್ಬರಲ್ಲೂ ಒಂದೇ ರೀತಿಯಾಗಿರುವಂತಹದ್ದಿದ್ರೆ ಬೇಗ ಅಟ್ರಾಕ್ಟ್ ಆಗಿ ಹೋಗ್ತಾರೆ. ಅದೇ ನಡೀತಿರುವಂತಹ ಸಾಕಷ್ಟು ಜನರಿಗೆ. ಇವರಲ್ಲೂ ಅಪವಾದಿ ಪ್ರೇರೇಪಣೆ, ನೆಕ್ಸ್ಟ್ ಲೋಕದಲ್ಲೂ ಅಪವಾದಿನೇ ಇರುವಂತಹದ್ದು, ಅಪವಾದಿನೇ ಆಳ್ತಿರುವಂತಹದ್ದು. ಈಸಿ ಅಲ್ವಾ ಕನೆಕ್ಟ್ ಆಗುವಂತಹದ್ದು ಅಲ್ವಾ? ಅದೇ ನಡೀತಿರುವಂತಹದ್ದು 5ನೇ ವಚನದಲ್ಲಿ ನಾವು ಓದ್ಕೊಂಡಂತಹದ್ದು. ಈಗ 6ನೇ ವಚನದಲ್ಲಿ ದೇವರಲ್ಲಿರುವಂತವ್ರು ಹೇಗಿರ್ತಾರೆ? ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ನೀವ್ ಇನ್ನೊಬ್ಬರಿಗೆ ಸುವಾರ್ತೆ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಯಾರು ಗೊತ್ತಿರ್ಬೇಕು ಹೇಳಿ? ನೀವ್ ಇನ್ನೊಬ್ಬರಿಗೆ ಸುವಾರ್ತೆ ಹೇಳ್ತಿದ್ದೀರಾ ಅಂದ್ರೆ ಈ ವಚನದ ಪ್ರಕಾರ ಅವ್ರಿಗೆ ಯಾರು ಗೊತ್ತಿರ್ಬೇಕು? ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ನೀವ್ ಯಾರಿಗ್ ಸುವಾರ್ತೆ ಹೇಳ್ತಿದ್ದೀರೋ ಆ ವ್ಯಕ್ತಿಗೆ ದೇವ್ರ ಗೊತ್ತಿರ್ಬೇಕು. ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು ಇಲ್ಲಿ, ಬ್ರದರ್, ದೇವ್ರ ಗೊತ್ತಿರುವಂತವರಿಗೆ ದೇವ್ರ ಬಗ್ಗೆ ಏನಕ್ಕೋಸ್ಕರ ಹೇಳಕ್ ಹೋಗೋಣ ಬ್ರದರ್? ದೇವ್ರಿಗಾಗ್ಲೇ ಗೊತ್ತಿರುವಂತವ್ರಿಗೆ ದೇವ್ರ ಬಗ್ಗೆ ಏನಕ್ಕೋಸ್ಕರ ಹೇಳಕ್ ಹೋಗೋಣ? ದೇವ್ರ ಗೊತ್ತಿಲ್ದಂತವ್ರಿಗಲ್ವಾ ನಾವು ಸುವಾರ್ತೆ ಹೇಳ್ಬೇಕು ಅಂತ. ಖಂಡಿತ ಇಲ್ಲಿ ದೇವ್ರ ಗೊತ್ತಿರುವಂತಹದ್ದು ಅಂದ್ರೆ ಬೈಬಲ್ ಗೊತ್ತು, ಎಲ್ಲಾ ಅಧ್ಯಾಯಗಳು ಗೊತ್ತು, ಎಲ್ಲಾ ಸುವಾರ್ತೆಗಳು ಗೊತ್ತು ಅನ್ನುವಂತಹದ್ದಲ್ಲ. ದೇವ್ರ ಗೊತ್ತಿರುವಂತಹದ್ದು ಅಂದ್ರೆ ನಾವ್ ಆಗ್ಲಿಂದ ಮಾತಾಡ್ಕೊಂಡ್ ಬರ್ತಿದೀವಲ್ವಾ, ಕೆಲವು ಒಳ್ಳೆ ಗುಣಗಳು. ದೇವರಿಗೆ ಅವ್ರ ಮನಸ್ಸು ಇಷ್ಟ ಆಗ್ಬೇಕು ಅಂತ ಹೇಳಿದ್ರೆ ಬೇಕಾಗಿರುವಂತಹ ಕೆಲವು ಒಳ್ಳೆ ಗುಣಗಳು ಅವರಲ್ಲಿ ಇದೆಯಾ? ಆ ಅಳವಡಿಕೆಗಳು, ಅಳವಡಿಸ್ಕೊಳ್ಲಿಕ್ಕೆ ಸತ್ವ ಅವರಲ್ಲಿ ಇದೆಯಾ? ಅಷ್ಟೇ ಬೇಕಾಗಿರುವಂತಹದ್ದು. ಅಷ್ಟಿದ್ರೆ ಅವ್ರ ಮನಸ್ಸಿನಲ್ಲಿ ನೀವು ಹೋಗಿ ಅದಕ್ಕೆ ಬೆಂಕಿ ಹಚ್ಚಿ ಅದನ್ನ ಉರಿಸ್ಬೋದು. ಬತ್ತಿನೇ ಇಲ್ಲ ಅಂತ ಅನ್ಕೊಳ್ಳಿ, ಎಣ್ಣೆನೂ ಇಲ್ಲ ಅಂತ ಅನ್ಕೊಳ್ಳಿ, ಖಾಲಿ ದೀಪದಲ್ಲಿ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಖಾಲಿ ದೀಪ ಇಟ್ಕೊಂಡು? ಇಲ್ಲ ಅಲ್ವಾ? ಎಣ್ಣೆ ಆದ್ರೂ ಇರ್ಬೇಕು, ನೀವು ಬತ್ತಿ ಇಟ್ಟು ಬೆಂಕಿ ಹಚ್ಬೋದು. ಬತ್ತಿ ಆದ್ರೂ ಇರ್ಬೇಕು, ನೀವು ಎಣ್ಣೆ ಹೊಯ್ದು ಬೆಂಕಿ ಹಚ್ಬೋದು. ಎರಡೂ ಇಲ್ಲ ಅಂತ ಅನ್ಕೊಳ್ಳಿ, ಆಗಲ್ಲ ಅಲ್ವಾ? ಅದೇ ಹೇಳಿರುವಂತಹದ್ದು. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರನ್ನು ಬಲ್ಲವನು ಅಂತ ಹೇಳಿದ್ರೆ ಆ ಪ್ರಿಲಿಮಿನರಿ ಕ್ವಾಲಿಟೀಸ್ ಅವರ ಮನಸ್ಸಲ್ಲಿರುವಂತವರು ಅಂತ ಹೇಳಿ ಅದರ ಅರ್ಥ. ದೇವರನ್ನು ಬಲ್ಲಂತವರು ಅಂತ ಹೇಳಿದ್ರೆ ಅದನ್ನ ಜೀರ್ಣಿಸ್ಕೊಳ್ಳಿಕ್ ಶಕ್ತಿ ಇರುವಂತವರು. ದೇವರು ಅಂತ ಹೇಳಿದ್ರೆ ಹುಡುಕ್ತಿರುವಂತವರು. ದೇವರು ಅಂತ ಹೇಳಿದ್ರೆ ಪರಿಶೋಧನೆ, ಅವ್ರಿಗೆ ಏಸು ಗೊತ್ತಿರುವಂತ ಅವಶ್ಯಕತೆ ಇಲ್ಲ ನೀವು ಸುವಾರ್ತೆ ಹೇಳುವವರೆಗೂ. ನೀವು ಸುವಾರ್ತೆ ಹೇಳಿದಾಗ ಅವ್ರಿಗೆ ಗೊತ್ತಾದ್ರೆ ಸಾಕು. ಆದ್ರೆ ಈ ಮುಂಚೆ ಏನ್ ಮಾಡ್ತಿರ್ಬೇಕು? ಅವರು ಅವರ ಧರ್ಮದಲ್ಲೇ ಹುಡುಕ್ತಿರ್ಬೇಕು, ಅವರ ಧರ್ಮ ಗ್ರಂಥವನ್ನು ಓದ್ಲಿಕ್ಕೆ ಪ್ರಯತ್ನ ಪಟ್ಟಿರ್ಬೇಕು ಅಲ್ವಾ? ಯಾರಾದ್ರೂ ಆಸಕ್ತಿ ಇರುವಂತವ್ರು ಇನ್ನೊಂದು ಧರ್ಮದಲ್ಲಿದ್ದಾರೆ ಅಂತ ರಾಮಣ್ಣವ್ರು ಹುಡುಕದ ಪ್ಲೇ. ಸಾರಿ, ಇನ್ನೊಂದ್ಸರಿ ಜೋರಾಗಿ ಹೇಳಿ ಅಣ್ಣ. ರಾಮು ಅಂಕಲ್ ಅವ್ರು ಹುಡುಕದ ಪ್ಲೇ. ಹೌದು, ರಾಮಣ್ಣನವರು ಸಹ ಬೇರೆ ಧರ್ಮದಲ್ಲಿ ಇದ್ದಂತವರು ಈ ಮುಂಚೆ, ಹೌದಲ್ವಾ? ಕ್ರೈಸ್ತವ್ಯಕ್ಕೆ ಬರುವುದಕ್ಕಿಂತ ಮುಂಚೆ, ರಕ್ಷಣೆ ಮಾರ್ಗಕ್ಕೆ ಬರುವುದಕ್ಕಿಂತ ಮುಂಚೆ ಬೇರೆ ಧರ್ಮದಲ್ಲಿರುವಂತವ್ರು ಇದ್ದಂತವರು ಅಲ್ವಾ? ಇದ್ದಂತವ್ರು ಅವ್ರು ಬೇರೆ ಧರ್ಮದಲ್ಲಿದ್ರು ಸಹ ಅಲ್ಲೇ ಹುಡುಕ್ತಾ ಇದ್ರು, ಇಲ್ಲಿ ಯಾರು ನಿಜವಾದ ದೇವ್ರು, ಈ ಆಕಾಶ ಭೂಮಿ ಬಗ್ಗೆ ಎಲ್ಲೂ ನಾವು ಇವರು ಯಾರು ಮಾತಾಡೋದಿಲ್ಲ ಅಲ್ವಾ, ಇದೆಲ್ಲ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಹುಡುಕ್ತಾ ಇದ್ರು. ಆಗ ಬೈಬಲ್ ಕೊಟ್ಟಿದ ತಕ್ಷಣ ಒಬ್ಬ ಸಹೋದರ ಬಂದು ಅವ್ರು ಫಸ್ಟ್ ವಚನ ಓದಿದ ತಕ್ಷಣ ಕನೆಕ್ಟ್ ಆಗೋದ್ರು. ಏನು? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಈ ವಚನ ನೋಡಿದ
ತಕ್ಷಣ ಕನೆಕ್ಟ್ ಆಗೋದ್ರು. ಯಾಕೆ? ಈ ಮುಂಚೆನೆ ಆ ಕಿಚ್ಚು ಅವ್ರ ಮನಸ್ಸಿನಲ್ಲಿ ಇದೆ. ಏನು, ಯಾರು ಸೃಷ್ಟಿ ಮಾಡಿದ್ರು, ಯಾರು ನಿಜವಾಗ್ಲೂ ದೇವ್ರು, ನಾವು ಸತ್ತ ನಂತರ ಮೇಲೆ ಹೋದ ನಂತರ ಯಾರು ಇರ್ತಾರೋ ಏನ್ ಕತೆನೋ ಅಲ್ವಾ? ಯಾವ ಧರ್ಮದವ್ರು ಇರ್ತಾರೆ, ಯಾವ ಧರ್ಮದ ದೇವ್ರು ಇರ್ತಾರೆ? ಈ ಆಕಾಶ ಭೂಮಿ ಎಲ್ಲ ಸೃಷ್ಟಿ ಮಾಡಿದಂತಹ ದೇವ್ರಲ್ವಾ ಇರುವಂತಹದ್ದು, ಅವ್ರನ್ನಲ್ವಾ ನಾವು ನಂಬಬೇಕು. ಇಷ್ಟಕ್ಕೂ ಯಾರು ಅವರು ಅಂತ ಹೇಳಿ ಹುಡುಕ್ತಿರ್ಬೇಕಾದ್ರೆ ಬೈಬಲ್ ಕೊಟ್ಟಿದ ತಕ್ಷಣ ಕನೆಕ್ಟ್ ಆದ್ರು. ಈ ಹುಡುಕುವಂತಹದ್ದೇ ಇಲ್ಲ ಅಂತ ಅನ್ಕೊಳ್ಳಿ, ಪರಿಶೋಧನೆನೇ ಇಲ್ಲ ಅಂತ ಅನ್ಕೊಳ್ಳಿ, ದೇವ್ರು ಅಂದ್ರೆ ಇಷ್ಟಕ್ಕೂ ಇವ್ರಿಗೆ ನಂಬಿಕೆ ವಿಶ್ವಾಸ ಏನೂ ಇಲ್ಲ ಅಂತ ಅನ್ಕೊಳ್ಳಿ. ಇವರಲ್ಲಿ ನಂಬಿಕೆಯನ್ನು ಹುಟ್ಟುವಂತಹದ್ದು ಸತ್ಯವೇದದಲ್ಲಿ, ಅದಕ್ಕೆ ನಾವು ನೋಡುವಂತಹದ್ದು ಅಸಾಧ್ಯ. ನಮ್ಮ ಮಾತನ್ನ ನೋಡ್ತೀವಲ್ವಾ, ಏನೂ ಇಲ್ಲ ಅವ್ರ ಮನಸ್ಸಿನಲ್ಲಿ ಅಂದಾಗ ಸತ್ಯವೇದದಲ್ಲಿ ಇರುವಂತಹ ಮಾತುಗಳು ಅಟ್ರಾಕ್ಟ್ ಆಗುವಂತಹ ಯಾವ ವಿಚಾರಗಳು ಅವ್ರ ಮನಸ್ಸಲ್ಲಿ ಇಲ್ಲ ಅಂತ ಹೇಳಿದಾಗ ಇವರನ್ನ ದೇವರಲ್ಲಿ ಕರ್ಕೊಂಡ್ ಬರುವಂತಹದ್ದು ಅಸಾಧ್ಯ. ಏನಾದ್ರೂ ಇರ್ಬೇಕಲ್ವಾ? ಏನಾದ್ರೂ ಸತ್ವ ಸಾರಾಂಶ ಏನಾದ್ರೂ ಇರ್ಬೇಕಲ್ವಾ? ಸತ್ಯವೇದದಲ್ಲಿ ಇನ್ನೊಂದು ಸಾಮ್ಯ ರೂಪ ಯೇಸು ಕ್ರಿಸ್ತರು ಮಾತಾಡ್ತಾರೆ. ಬಂಡೆ ಮೇಲೆ ಬಿದ್ದಿರುವಂತಹ ಬೀಜಗಳು, ಮಣ್ಣಲ್ಲಿ ಒಳ್ಳೆ ನೆಲದಲ್ಲಿ ಬಿದ್ದಿರುವಂತಹ ಬೀಜಗಳು, ಮೊಗ್ಗನಲ್ಲಿ ಬಿದ್ದಿರುವಂತಹ ಬೀಜಗಳು, ಅದನ್ನ ಸಾಮ್ಯ ರೂಪವನ್ನು ಸಾಕಷ್ಟು ಸಾರಿ ನೋಡಿದಿವಲ್ವಾ. ಎಲ್ಲಿ ಬೀಳ್ಬೇಕು ಬೀಜ? ಒಳ್ಳೆ ನೆಲದ ಮೇಲೆ ಬೀಳ್ಬೇಕು. ಅದು ಬಂಡೆ ಮೇಲೆ ಬಿತ್ತು ಅಂತ ಅನ್ಕೊಂಡು ಏನಾದ್ರು ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಆ ರೀತಿಯಾಗಿರುವಂತಹ ಬಂಡೆಗಳೇ ಸ್ವಲ್ಪ ಜನರ ಮನಸ್ಸು ಪೂರ್ತಿಯಾಗಿ ಬಂಡೆನೆ. ಅಲ್ಲಿ ಒಳ್ಳೆ ನೆಲ ಅನ್ನುವಂಥದ್ದೇ ಇಲ್ಲ. ವಾಕ್ಯ ಫಲ ಕೊಡ್ಬೇಕು ಅಂದ್ರೆ, ವಾಕ್ಯ ಅನ್ನುವಂತಹ ಬೀಜ ಫಲ ಕೊಡ್ಬೇಕು ಅಂದ್ರೆ ಒಳ್ಳೆ ನೆಲ ಸ್ವಲ್ಪ ಆದ್ರೂ ಇರ್ಬೇಕಲ್ವಾ? 1-2 ಬೀಜ ಒಳ್ಳೆ ನೆಲದಲ್ಲಿ ಬಿದ್ರೆ ಏನು ಬರುತ್ತೆ? ಸ್ವಲ್ಪ ಜನರ ಮನಸ್ಸು ಪೂರ್ತಿಯಾಗಿ ಬಂಡೆನೆ. ಎಲ್ ಬಿದ್ರೆ ಏನ್ ಪ್ರಯೋಜನ ಬೀಜಗಳು ಅಲ್ವಾ? 6ನೇ ವಚನ ಇನ್ನೊಂದ್ಸಾರಿ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟಿದವನು ನಮ್ಮ ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. ಆ ತಿಳುಕೊಳ್ಳುವಂತ ಹಂತಕ್ಕೆ ನಾವೆಲ್ಲರೂ ಬರ್ಬೇಕು ಅನ್ನುವಂತ ಉದ್ದೇಶದಿಂದಲೇ ಈ ಮೆಸೇಜ್ ಅನ್ನು ನಾವೆಲ್ಲರೂ ಸಹ ಕೇಳ್ತಿದ್ದೀವಿ. ನಮಗ ಅರ್ಥ ಆಯ್ತಾ? ಈಗ ಈಸಿಯಾಗಿ ಐಡೆಂಟಿಫೈ ಮಾಡ್ತೀವ, ಈ ಬ್ರದರ್ ಕೇಳ್ತಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಯಾಕಂದ್ರೆ ನಾವು ಸೋತೋಗ್ಬಾರ್ದು ಅನ್ನುವಂತ ಉದ್ದೇಶದಿಂದಲೇ ಈ ಸಂದೇಶವನ್ನು ನೋಡ್ತಿದ್ವಿ. ನಾವು ಸೋತೋಗ್ಬಾರ್ದು ಅಂದ್ರೆ ಸ್ವಲ್ಪ ಜನ ಕೇಳಿಲ್ಲ ಅಂದ್ರೆ ನಾವು ಸೋತೋಗ್ತೀವಲ್ವಾ? ಕೇಳಿರುವಂತವ್ರನ್ನ ಬಿಟ್ಬಿಡ್ತೀವಿ. ಈ ಕೇಳಲಿಲ್ಲ ಸ್ವಲ್ಪ ಜನ ಇರ್ತಾರೆ ಅಂತ ಅನ್ಕೊಳ್ಳಿ, ಒಬ್ಬ ಕೇಳ್ತಾರೆ ಒಬ್ರು ಕೇಳೋದಿಲ್ಲ. ನಮ್ ಕಾನ್ಸಂಟ್ರೇಷನ್ ಎಲ್ಲ ಕೇಳದೇ ಇರುವಂತಹ ವ್ಯಕ್ತಿ ಮೇಲೆ ಇರುತ್ತೆ. ಬೇಡ, ಬಿಟ್ಬಿಡಿ ಅವ್ರನ್ನ. ಹೇಳುವಂತಹದನ್ನ ಹೇಳ್ತಾ ಇರಬೇಕಿದ್ರೆ, ಆದ್ರೆ ಕೇಳಿದರಲ್ವಾ ಈಗಾಗ್ಲೇ ಆ ವ್ಯಕ್ತಿಗೆ ನೀರ್ ಹಾಕಿ ಪೋಷಿಸಿ, ಆ ವ್ಯಕ್ತಿಗೆ ಗೊಬ್ಬರ ಹಾಕಿ, ಅಂದ್ರೆ ಇನ್ನೂ ವಾಕ್ಯದಲ್ಲಿ ಹೆಚ್ಚಾಗಿ ಆ ವ್ಯಕ್ತಿಯನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡಿ, ಇನ್ನೂ ದೃಢವಾಗಿಸ್ಲಿಕ್ಕೆ ಪ್ರಯತ್ನ ಪಡಿ ಕೇಳಿರುವಂತಹ ವ್ಯಕ್ತಿಯನ್ನ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ, ಕೇಳದೇ ಇರುವಂತಹ ವ್ಯಕ್ತಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ, ಯೋಚನೆ ಮಾಡೋದಕ್ಕಿಂತ, ಇವ್ರು ಯಾಕೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡು ಮನೇಲಿ ಕುತ್ಕೊಳ್ಳೋದಕ್ಕಿಂತ, ಈಗಾಗ್ಲೇ ನಿಮ್ಮ ಮಾತನ್ನ ಯಾರೋ ಕೇಳಿದಾರಲ್ವಾ, ಅವ್ರ ಕಡೆ ಜಾಸ್ತಿ ಫೋಕಸ್ ಮಾಡಿ. ಸೊ ಅವರನ್ನ ನೀವು ಬೆಳೆಸಬಹುದು ಅಲ್ವಾ? ಸತ್ಯವೇದದಲ್ಲಿ ಅದಕ್ಕೆ ದೇವರು ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಏನು? 2 ರೀತಿಯಾಗಿರುವಂತಹ ಮನಸ್ಸಿರುತ್ತೆ. ಒಂದು ಶಾರೀರಧೀನ ಸ್ವಭಾವ, ಇನ್ನೊಂದು ಆತ್ಮಧೀನ ಸ್ವಭಾವ. ಈ 2 ಸ್ವಭಾವಗಳಲ್ಲಿ 2ನೇ ಸ್ವಭಾವ ಇದ್ರೆ, ಅಂದ್ರೆ ಆತ್ಮಧೀನ ಸ್ವಭಾವ ಇದ್ರೆ ಮಾತ್ರ ನಾನು ಅವರಿಗೆ ಹತ್ರ ಆಗ್ತೀನಿ. ಶಾರೀರಧೀನ ಸ್ವಭಾವ, ದೇವರಿಗೆ ಶತ್ರುತ್ವ, ಇವರು ದೇವರಿಗೆ ಯಾವತ್ತೂ ಸಹ ಒಳಗಾಗೋದಿಲ್ಲ. ಒಳಗಾಗ್ಬೇಕಂದ್ರೂ ಸಹ ಒಳಗಾಗೋದಕ್ಕೂ ಆಗೋದಿಲ್ಲ. ಅವಾಗ್ಲೇ ಓದಿದ್ವಲ್ವಾ ವಚನವನ್ನ. ಇನ್ನೊಂದು ವಚನವನ್ನು ನೋಡೋಣ ಸತ್ಯವೇದದಿಂದ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. 2:16. ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವನಾರು ಎಂದು ಅಲ್ಲ, ನಮಗ ಕ್ರಿಸ್ತನ ಮನಸ್ಸು ದೊರಕಿತು. ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ. ದೇವರ ಮನಸ್ಸನ್ನು ತಿಳ್ಕೊಳ್ಳುವಂತವ್ರು ಯಾರು? ಇಲ್ಲಿ ಉಪದೇಶಿಸುವವರು ಅಂದ್ರೆ ಆತರ ಅರ್ಥ ಮಾಡ್ಕೋಬಾರ್ದು. ಆ ಮನಸ್ಸಿಗೆ ಜೊತೆ ಕೊಟ್ಟು, ಸಾಥ್ ಕೊಟ್ಟು, ಆ ಉದ್ದೇಶಗಳನ್ನು ಪೂರೈಸುವಂತಹದ್ದು ಅಂತ ಹೇಳಿ ಅದರ ಅರ್ಥ. ನಾವು ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಇದನ್ನು ಓದಿದಾಗ ಅಲ್ಲಿರುವಂತಹ ಅರ್ಥ, ಆತನಿಗೆ ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆ ಉದ್ದೇಶಕ್ಕೆ ಸಾಥ್ ಕೊಟ್ಟು ಜೊತೆ ನಿಂತ್ಕೊಂಡು ಅದನ್ನು ಪೂರೈಸುವಂತವ್ರು ಯಾರು ಅಂತ ಅದರ ಅರ್ಥ. ಇಲ್ಲಿ ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು, ದೇವ್ರಿಗೆ ನಾವು ಉಪದೇಶ ಮಾಡ್ಬೋದಾ? ಅದೆಲ್ಲ ಈ ವಚನದ ಅರ್ಥ. ಓಕೆ, ಆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಆ ಮನಸ್ಸಿನಲ್ಲಿರುವಂತಹ ಉದ್ದೇಶಗಳನ್ನ ಪೂರೈಸುವಂತವ್ರು ಯಾರು? ಇಷ್ಟಕ್ಕೂ ದೇವರಿಗೊಂದು ಮನಸ್ಸಿದೆಯಾ?
ಆ ಮನಸ್ಸು ಪ್ರಪ್ರಥಮವಾಗಿ ಮನುಷ್ಯರಿಗೆ ಅರ್ಥ ಆಗ್ಬೇಕಾ ನಾವ್ ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕಂದ್ರೆ? ಹೌದು. ಅದೇ ಇಲ್ಲಿ ಬರ್ದಿರುವಂತಹದ್ದು. ದೇವ್ರ ಮನಸ್ಸು ಎಷ್ಟ್ ಜನಕ್ಕೆ ಅರ್ಥ ಆಗತ್ತೆ? ಎಲ್ರಿಗೂ ಅರ್ಥ ಆಗತ್ತೆ ಅನ್ನುವಂತಹದ್ದು ಸುಳ್ಳು. ಸ್ವಲ್ಪ ಜನಕ್ಕೆ ಮಾತ್ರ ಅರ್ಥ ಆಗತ್ತೆ ಅಲ್ವಾ? ಯಾಕೆ? ಸ್ವಲ್ಪ ಜನ ಮಾತ್ರ ಆತ್ಮಧೀನ ಸ್ವಭಾವಕ್ಕೆ ಬೇಕಾಗಿರುವಂತಹ ಸ್ವಲ್ಪ ಸಿದ್ಧತೆಗಳನ್ನ ಮುಂಚಿತವಾಗಿ ಮಾಡಿಟ್ಕೊಂಡಿರ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ಕೆಲವು ದೈವ ಸಂದೇಶಕರು ಸಾಕ್ಷಿಗಳನ್ನ ಅಥವಾ ಅವರ ಹಿಸ್ಟ್ರಿಯನ್ನ ಮುಂಚೆ ಹೇಳ್ತಿರ್ಬೇಕಾದ್ರೆ ಕೇಳಿದಂತಹ ನೆನಪು, ಇಷ್ಟಕ್ಕೂ ಅವ್ರು ದೈವ ಸೇವಕರಾಗುವುದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ಸುವಾರ್ತೆ ಕೇಳಿರುವಂತಹದ್ದು, ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ಚರ್ಚ್ಗೆ ಹೋಗಿರುವಂತಹದ್ದು. ಆಮೇಲೆ ಚರ್ಚ್ಗೆ ಹೋಗೇ ಇಲ್ಲ ಅವ್ರು ಯಾವತ್ತೂ ಸಹ. ಆಮೇಲೆ ಆ ಕಡೆ ಯಾವತ್ತೂ ಹೋಗೇ ಇಲ್ಲ ಸಾಕಷ್ಟು ವರ್ಷಗಳು. ಆಮೇಲೆ ಒಂದ್ 30, 40, 45 ವರ್ಷಗಳಾದ ನಂತರ ಯಾವ್ದೋ ಬೇರೆ ಬೇರೆ ಕಷ್ಟದಲ್ಲಿ ಬಿದ್ದು, ಬೇರೆ ಬೇರೆ ಬಾಧೆಯಲ್ಲಿ ಬಿದ್ದಾಗ ಅವಾಗ ನೆನಪು ಬಂತಂತೆ ಇವ್ರಿಗೆ. ಏನು? ಚಿಕ್ಕ ವಯಸ್ಸಿನಲ್ಲಿ ಚರ್ಚ್ಗೆ ಹೋಗ್ತಿದ್ನಲ್ವಾ, ಚಿಕ್ಕ ವಯಸ್ಸಿನಲ್ಲಿ ಚರ್ಚಲ್ಲಿ ಈ ಮಾತುಗಳೆಲ್ಲ ನನ್ ಕಿವಿಗ್ ಬೀಳ್ತಿತ್ತಲ್ವಾ, ದೇವರು ಸಮಾಧಾನ ಕೊಡ್ತಾರೆ, ಶಾಂತಿ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ, ಈ ಮಾತುಗಳೆಲ್ಲ ನನ್ ಕಿವಿಗ್ ಬೀಳ್ತಿತ್ತಲ್ವಾ, ಮತ್ತಿನ್ನೊಂದ್ಸಾರಿ ನಾನು ಆ ಕೇಳಿದಂತಹ ಮಾತುಗಳ ಮೇಲೆ ಆಧಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಾಗ ಅನ್ನಿಸ್ತಂತೆ ಅಲ್ವಾ? ಯಾವಾಗ ಕೇಳಿದ್ದು? ಚಿಕ್ಕ ವಯಸ್ಸಿನಲ್ಲಿ, ಒಂದು 10, 11, 12, 13, 14 ವಯಸ್ಸಿರ್ಬೇಕಾದ್ರೆ. ಇವಾಗ ಎಷ್ಟು ಈ ವ್ಯಕ್ತಿಗೆ ವಯಸ್ಸು? 40-45 ವರ್ಷ. ಅಂದ್ರೆ 30 ವರ್ಷ ಆದ್ಮೇಲೆ ಮತ್ತೆ ಒಬ್ರು ದೇವರಲ್ಲಿ ಬರ್ಲಿಕ್ಕಾಗತ್ತೆ. ಆ ಕೇಳಿದಂತಹ ಮಾತು ಎಲ್ಲೋ ಮನಸ್ಸಿನಲ್ಲಿ ಒಂದ್ ಕಡೆ ಇದ್ರೆ, ಆ ಕೇಳಿದಂತಹ ಮಾತು ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಜಾಗ ಇದ್ದು, ಆ ಜಾಗದಲ್ಲಿ ಮಾತಿದ್ರೆ, ಆ ಮಾತು ಒಂದಲ್ಲ ಒಂದು ದಿನ ಫಲ ಕೊಡುತ್ತೆ ದೇವರ ಚಿತ್ತಾನುಸಾರವಾಗಿ. ಹೌದಾ? ಇದು ದೇವರ ವಾಕ್ಯ ಮಾಡ್ಲಿಕ್ಕಾಗುವಂತಹ ಮ್ಯಾಜಿಕ್ ಅಂದ್ರೆ ಇದು. ಸ್ವಲ್ಪ ವ್ಯಕ್ತಿ ಮನಸ್ಸಿನಲ್ಲಿ ಜಾಗ ಇತ್ತು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಷ್ಟೊಂದು ಆಕ್ಯುಪೈ ಆಗಿರೋದಿಲ್ಲ. ನೀವು ಚಿಕ್ಕ ಮಕ್ಕಳನ್ನ ಹೇಗ್ ಬೇಕಾದ್ರೂ ಬದಲಾಯಿಸ್ಬೋದು. ಅಲ್ಲಿ ಆಕ್ಯುಪೈ ಆಗದೆ ಇರ್ಬೇಕಾದ್ರೆ ಚಿಕ್ಕ ಒಂದೇ ಒಂದು ಕಾಳು ಬಿತ್ತಲ್ಪಟ್ಟಿತ್ತಲ್ವಾ, ಈಗ ಫಲ ಕೊಡ್ತಿದೆ ಅದು. ಅವಾಗ ಜಾಗ ಇತ್ತು ಮನಸ್ಸಿನಲ್ಲಿ. ಅದೇ ವ್ಯಕ್ತಿ ಹತ್ರ ಈಗ ಎಲ್ಲ ಆದ ನಂತರ 40 ವರ್ಷಕ್ಕೆ ಹೋಗಿ ಹೇಳಿ ನೋಡೋಣ, ಕೇಳ್ತಾನ ನೋಡಿ ಒಂದ್ಸಾರಿ. ಎಷ್ಟು ಕಷ್ಟ ಇರುತ್ತಲ್ವಾ ಮಾರ್ಪಡಿಸುವಂತಹದ್ದು. ಅದಕ್ಕೆ ಚಿಕ್ಕ ಮಕ್ಕಳು ದೇವರು ಕೊಡುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಬಹುಮಾನ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಅವ್ರನ್ನ ಹೇಗ್ ಬೇಕಾದ್ರೂ ಮೆಂಡ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಬೆಳೆಸ್ಬೋದು. ಯಾಕಂದ್ರೆ ಖಾಲಿ ಮನಸ್ಸನ್ನ ದೇವ್ರು ಕೊಟ್ಟಿದ್ದಾರೆ. ನಮಗ್ ಕೊಡ್ಬೇಕಾದ್ರೆ ಶುದ್ಧವಾಗಿರುವಂತಹ ಖಾಲಿ ಮನಸ್ಸನ್ನ ಕೊಡ್ತಿದ್ದಾರೆ. ಅದ್ರಲ್ಲಿ ನಾವೇನ್ ತುಂಬಿಸ್ತೀವಿ, ಅದರಲ್ಲೂ ಏನೋ ಕಸ ಕಡ್ಡಿ ಬೇಡವಾಗಿರುವಂತಹದ್ದೆಲ್ಲ ತುಂಬಿಸಿ ಬೆಳೆಸಿದ್ರೆ ಮಕ್ಕಳನ್ನ, ಒಂದ್ ವಯಸ್ಸಿಗೆ ನೀವೇನು ತುಂಬಿಸಿಲ್ಲ ಅಂದ್ರೂ ವಿಚಿತ್ರ ಏನ್ ಗೊತ್ತಾ, ಆ ಮಕ್ಕಳ ಮನಸ್ಸಿನಲ್ಲಿ ನೀವೇನು ತುಂಬಿಸಿಲ್ಲ ಅಂದ್ರೂ ಆಟೋಮ್ಯಾಟಿಕ್ ಆಗಿ ಬೆಳೀತಾ ಏನಾಗುತ್ತೆ? ಏನೂ ತುಂಬಿಸಿಲ್ಲ ಅಂದ್ರೆ ಮಕ್ಕಳ ಮನಸ್ಸು ಏನಾಗತ್ತೆ? ಕೆಟ್ಟ ತುಂಬಿಕೊಳ್ಳುತ್ತಾ, ಒಳ್ಳೆ ತುಂಬಿಕೊಳ್ಳುತ್ತಾ? ಕೆಟ್ಟ ತುಂಬಿಕೊಳ್ಳುತ್ತಲ್ವಾ? ಇಲ್ಲಿ ಬ್ರದರ್, ನಾವು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟ ತುಂಬಿಸ್ತಿಲ್ಲ ಅನ್ನುವಂತಹದ್ದಲ್ಲ ಪ್ರಶ್ನೆ. ನಾವು ಕೆಟ್ಟ ತುಂಬಿಸ್ತೀವ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಅನ್ನುವಂತಹದ್ದಲ್ಲ ಪ್ರಶ್ನೆ. ನೀವು ಒಳ್ಳೆ ತುಂಬಿಸ್ತಿದ್ದೀರಾ ಅದು ಪ್ರಶ್ನೆ. ನೀವು ಕೆಟ್ಟ ತುಂಬಿಸಿಲ್ಲ ಅಂದ್ರೂ ಆಟೋಮ್ಯಾಟಿಕ್ ಕೆಟ್ಟ ತುಂಬಿಕೊಳ್ಳುತ್ತೆ ಮನಸ್ಸಿನಲ್ಲಿ. ಒಳ್ಳೇದು ಈಗಲೇ ನೀವು ತುಂಬಿಸಿಲ್ಲ ಅಂದ್ರೆ ಅದನ್ನ ಯಾವತ್ತೂ ಬರ್ಲಿಕ್ಕೆ ಜಾಗ ಇಲ್ಲದೆ ಇರುವಂತ ಸ್ಥಿತಿಗೆ ಅವರ ಮನಸ್ಸುಗಳು ಬಂದ್ಬಿಡಬಹುದು. ಮಕ್ಕಳು ದೇವರು ಕೊಟ್ಟಿರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ವರ, ಆಶೀರ್ವಾದ. ಕಂಪ್ಲೀಟ್ ಆಗಿ ಖಾಲಿ ಇರುವಂತಹ ಮನಸ್ಸು, ಶುದ್ಧವಾಗಿರುವಂತಹ ಮನಸ್ಸನ್ನ ಕೊಡ್ತಿದ್ದಾರೆ. ಆ ಮನಸ್ಸನ್ನ ಮೆಂಡ್ ಮಾಡುವಂತಹದ್ದು ತುಂಬಾ ಈಸಿ. ಒಂದು ವಯಸ್ಸಿಗೆ ಬಂದ ನಂತರ ಅವ್ರನ್ನ ಮಾರ್ಪಡಿಸುವಂತಹದ್ದು, ಅವರೆಲ್ಲ ಗುಣ ಇದೆಯೋ ಇಲ್ವೋ, ಮ್ಯಾಚ್ ಬಾಕ್ಸ್ ಹಚ್ಚಿದ್ರೆ ಹತ್ಕೊಳ್ಳುವಂತಹ ಬೆಂಕಿ ಹತ್ಕೊಳ್ಳಿಕ್ಕೆ ಅಲ್ಲಿ ಬತ್ತಿ ಇದೆಯೋ ಇಲ್ವೋ, ಇದನ್ನೆಲ್ಲ ಈ ಗೋಳುಗಳು, ಈ ಕಾಟಗಳೆಲ್ಲ ಇರೋದಿಲ್ಲ ಚಿಕ್ಕ ವಯಸ್ಸಲ್ಲೇ ಹೇಳಿ ಬೆಳೆಸಿದ್ರೆ ಅಲ್ವಾ? ಓಕೆ, ಈಗ ಇದು ಚಿಕ್ಕ ಮಕ್ಕಳ ವಿಚಾರ. ಚಾನ್ಸ್ ಇದ್ರೆ ಹಂಗ್ ಬೆಳೆಸ್ಬೋದು. ಈಗ ಚಾನ್ಸ್ ಇಲ್ಲ ಅಲ್ವಾ? ಪ್ರಪಂಚವನ್ನ ನಾವು ನೋಡ್ತಿದೀವಿ. ಈಗಾಗ್ಲೇ ದೊಡ್ಡವರಾಗೋಗಿದ್ದಾರೆ. ಈ ದೊಡ್ಡವರಾಗಿರುವಂತಹದ್ರಲ್ಲಿ ಸ್ವಲ್ಪ ಜನ ಕೇಳ್ತಾರೆ. ಇಷ್ಟು ಜನರಲ್ಲಿ ಸ್ವಲ್ಪ ಜನ ಯಾರು ಅಂದ್ರೆ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಕೆಲಸ ಏನು? ಎಲ್ರಿಗೂ ಸಹ ಹೇಳ್ತಲೇ ಇರ್ಬೇಕು. ಸೌಲನ ವಿಚಾರ ನಾವು ನೋಡ್ತೀವಲ್ವಾ ಸತ್ಯವೇದದಲ್ಲಿ. ಸೌಲನ ವಿಚಾರವನ್ನ, ಪೌಲನಾಗುವುದಕ್ಕಿಂತ ಮುಂಚೆ ಸೌಲನ ವಿಚಾರವನ್ನ ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಆ ಸೌಲನ ವಿಚಾರವನ್ನ ನಾವು ನೋಡ್ತೀವಲ್ವಾ. ಆ ಸೌಲನ ಜೀವನ ಪರಿಸ್ಥಿತಿಯನ್ನ ಯಾರಾದ್ರೂ ಆ ಕಾಲದಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಇವ್ರು ದೇವರಲ್ಲಿ ಬರೋದಿಲ್ಲ ಅಂತ ಇದ್ರು. ನಿಜಾನೇ ಇಲ್ವಾ? ಯಾಕಂದ್ರೆ ಅವ್ರ ಭಕ್ತರನ್ನ ಹಿಂಸೆ ಕೊಡುವಂತಹದ್ದು, ಭಕ್ತರನ್ನ ಸಾಯಿಸುವಂತಹದ್ದು, ಮತಾಸಕ್ತಿ ಅಂದ್ರೆ ಯೂದ ಮತಾಸಕ್ತಿ ಅಷ್ಟೊಂದಿತ್ತು ಅವರಲ್ಲಿ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರಾದ್ರೂ ಏನಂತ ಇದ್ರು? ಇವ್ರು ದೇವರಲ್ಲಿ ಖಂಡಿತವಾಗ್ಲೂ ಬರುವುದಿಲ್ಲ ಅಂತ ಇದ್ರು. ಮಾರ್ಪಟ್ರು ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಅನ್ಸುತ್ತೆ? ಅವ್ರ ಮನಸ್ಸಲ್ಲಿ 99 ಕೆಟ್ಟದ್ದೇ ಇದ್ರು, ಇನ್ ಒಂದ್ ಕಡೆ ಎಲ್ಲೋ ಒಳ್ಳೇದಿತ್ತು ಅಂತ ನಿಮಗ್ ಅನ್ಸತ್ತ?
ಇದಕ್ಕೆ ಅಲ್ವಾ ಮಾರ್ಪಟ್ಟಿತ್ತು. ಏನೂ ಇಲ್ಲ ಅಂತ ಅನ್ಕೊಳ್ಳಿ, ನಿಜವಾಗ್ಲೂ ದೇವ್ರವ್ರ ಹತ್ರನೇ ಹೋಗ್ತಿರ್ಲಿಲ್ಲ. ಮನಸ್ಸು ಪೂರ್ತಿ ಕೆಟ್ಟದ್ದೇ ಇದೆ ಅಂತ ಅನ್ಕೊಳ್ಳಿ, ಅವ್ರ ಹತ್ರನೇ ಹೋಗೋದಿಲ್ಲ ದೇವ್ರು. ಏನಕ್ಕೆ ಹೋಗ್ತಾರೆ? ನಾವ್ ಈಗ ತಾನೇ ಓದ್ಕೊಂಡು ವಚನಗಳು ಎಷ್ಟೊಂದು ದೇವರೇ ಬರ್ಸಿರುವಂತಹದ್ದು. ಅವ್ರ ಮನಸ್ಸಲ್ಲಿ ಒಂದ್ ಸ್ವಲ್ಪ ಆದ್ರೂ ದೇವರನ್ನ, ಯಾಕಂದ್ರೆ ಇನ್ನೊಂದು ಪಾಯಿಂಟ್ ಅಲ್ಲಿ, ಇನ್ನೊಂದು ಆಂಗಲ್ ಅಲ್ಲಿ ನೋಡಿದಾಗ ಅವ್ರಿಗೆ ಮುಂಚೆ ಯಾವ ಆಸಕ್ತಿ ಇತ್ತು? ಯಹೂದ್ಯ ಮತಾಸಕ್ತಿ, ಯಹೂದ್ಯದಲ್ಲಿರುವಂತಹ ಆಚಾರ್ಯ, ಯೂದ ಮತ ಇತ್ತಲ್ವಾ ಹಳೆ ಒಡಂಬಡಿಕೆಯಲ್ಲಿ, ಅದ್ರ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತಂತೆ. ಈ ಮತದಲ್ಲಿ ಆಸಕ್ತಿ ಇರುವಂತವ್ರು ಮತ್ತೆ 2 ಕ್ಯಾಟಗರಿಯಲ್ಲಿ ಇರ್ತಾರೆ. ಏನು? ಒಂದು ಆಚಾರಗಳ ಮೇಲೆ ಆಸಕ್ತಿ ಇಟ್ಕೊಂಡಿರುವಂತವ್ರು, ಇನ್ನೊಂದು ಅವ್ರಿರುವಂತಹ ಧರ್ಮದಲ್ಲಿ ಏನಿದು, ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂತ ಒಂದು ಪ್ರಶ್ನೆ ಹಾಕೊಂಡಿರುವಂತವ್ರು. ಮೋಸ್ಟ್ಲಿ ಇವ್ರು 2ನೇ ಕ್ಯಾಟಗರಿಲಿ ಇದ್ರೇನೋ. ಆ ಸಂದರ್ಭದಲ್ಲಿ ಯೇಸುಕ್ರಿಸ್ತರು ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಆತ್ಮರೂಪವಾಗಿ ಮೋಸ್ಟ್ಲಿ ಇವ್ರು 2ನೇ ಕ್ಯಾಟಗರಿಯಲ್ಲಿ ಇದ್ರೇನೋ. ಯಾಕಂದ್ರೆ ಪೌಲನೂ ಸಹ ದೇವರಿಂದ ಆರಿಸಲ್ಪಟ್ಟಂತ, ಅಂದ್ರೆ ದೇವರು ಬಂದು ಮಾತಾಡದಂತವರೇ. ಇಸ್ಕರಿಯೋತ ಯೂದ ಯೇಸುಕ್ರಿಸ್ತರ ಶಿಷ್ಯರಲ್ಲಿ ಒಬ್ಬ. ಈತನೂ ಸಹ ಯೇಸುಕ್ರಿಸ್ತರು ಇವ್ರ ಜೊತೆನೂ ಮಾತಾಡಿದ್ರು. ಇಬ್ರು ಸಹ ಯೇಸುಕ್ರಿಸ್ತರು ಮಾತಾಡಿರುವಂತವರೇ ಅಲ್ವಾ, ಪೌಲನು ಮತ್ತೆ ಇಸ್ಕರಿಯೋತ ಯೂದ. ಇವ್ರಿಬ್ರು ಸಹ ಯೇಸುಕ್ರಿಸ್ತರು ಮಾತಾಡಿರುವಂತಹವರೇ ಅಲ್ವಾ. ಅದ್ರಲ್ಲೊಬ್ರು ಹೊರಟೋಗ್ತಾರೆ, ಒಬ್ರು ನಿಂತ್ಕೊಳ್ತಾರೆ. ಯಾರು ನಿಂತ್ಕೊಳ್ಳೋದೇ ಇಲ್ಲ ಅಂತ ಜನ ಅನ್ಕೊಂಡಿರ್ತಾರೋ ಅವ್ರು ನಿಂತ್ಕೊಳ್ತಾರೆ. ಅದೇ ಹೇಳುವಂತಹದ್ದು. ಮನಸ್ಸಿನಲ್ಲಿ ಒಂದು ಒಳ್ಳೆ ಗುಣ ಇದ್ರು ಸಾಕು, ಮನಸ್ಸಿನಲ್ಲಿ ವಾಕ್ಯಕ್ಕೆ ಸ್ಥಾನ ಕೊಡುವಂತಹ ಒಂದು ಚಿಕ್ಕ ಜಾಗ ಇದ್ರು ಸಾಕು, ದೇವ್ರ ಎಂಟ್ರಿ ಆಗ್ಲಿಕ್ಕೆ ರೆಡಿ. ಅದು ನಮ್ಗೆ ಗೊತ್ತಿಲ್ಲ ಅಲ್ವಾ, ನಾವು ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾನೆ ಹೋಗ್ತಿರೋಣ. ಯಾರಾದ್ರೂ ಈ ತರ ಸಿಕ್ಕಿ ನೀವು ಹೇಳ್ತಿರುವಂತಹ ವಾಕ್ಯಕ್ಕೆಲ್ಲ ಕೌಂಟರ್ ಆರ್ಗ್ಯುಮೆಂಟ್ಸ್ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನಾನು ಆಗ್ಲೇ ಹೇಳಿದ್ನಲ್ವಾ, ಬ್ರದರ್ ನೀವು ಅಂದ್ರೆ ಶರೀರ ಅಲ್ಲ ಆತ್ಮ ಅಂತ ನೀವು ಹೇಳಿದ್ರಿ ಅಂತ ಅನ್ಕೊಳ್ಳಿ. ಬ್ರದರ್ ತೋರ್ಸಿ ಒಂದ್ಸರಿ ನಂಗೆ ಆತ್ಮನ ಅಂತಾರೆ ಅಂತ ಅನ್ಕೊಳ್ಳಿ ಯಾರಾದ್ರು. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವ್ರಿದ್ದಾರೆ ಬ್ರದರ್, ಎಲ್ಲಿ ತೋರ್ಸಿ ಒಂದ್ಸರಿ. ನರಕ ಇದೆ, ಸ್ವರ್ಗ ಇದೆ, ನೀವು ನೋಡಿ ಬಂದಿದ್ದೀರಾ? ಭೂಮಿ ಆಕಾಶ ಎಲ್ಲ ದೇವ್ರು ಸೃಷ್ಟಿ ಮಾಡಿದ್ದು ಬ್ರದರ್, ಯಾರು ಸೃಷ್ಟಿ ಮಾಡಿಲ್ಲ, ಅದ್ ಕಾಲಚಕ್ರ. ಈ ತರ ಉತ್ತರ ಕೊಡುವಂತವ್ರು ಯಾರಾದ್ರೂ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಅವ್ರು ಶಾರೀರಧೀನ ಸ್ವಭಾವದವರು. ಹಾಗಾದ್ರೆ ನಿಲ್ಲಿಸ್ಬೇಕಾ? ಅವ್ರಿಗೆ ಹೇಳಲಿಕ್ಕೆ ಖಂಡಿತವಾಗ್ಲೂ ನಿಲ್ಲಿಸಬಾರ್ದು, ಹೇಳ್ತಾನೆ ಇರ್ಬೇಕು. ಆದ್ರೆ ಬೇಜಾರ್ ಮಾಡ್ಕೊಡುವಂತಹದ್ದು ಅಥವಾ ಸೋತು ಹೋಗುವಂತಹದ್ದು, ಅವ್ರು ಕೇಳ್ತಿಲ್ಲ ಅಂತ ಹೇಳಿ ಈ ಕೆಲಸಗಳನ್ನ ಮಾಡಬಾರ್ದು. ಸತ್ಯವೇದದಲ್ಲಿ ಬರೆಸಿರುವಂತೆ ಲೋಕದಲ್ಲಿ ನಡೀತಿದೆ ಅಂತ ಅನ್ಕೊಂಡು ಮುಂದೆ ಹೋಗ್ಬೇಕು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಇದರ 2ನೇ ಭಾಗವನ್ನ ದೇವರ ಚಿತ್ತಾನುಸಾರವಾಗಿರುವಂತಹ ಸಮಯದಲ್ಲಿ ಮುಂದೆ ಮಾತಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಅಪ್ಪ, ನೀವು ಕೊಟ್ಟಿರುವಂತಹ ಈ ಒಂದು ಒಳ್ಳೆ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ಅಪ್ಪ, ನೀವು ನಮಗ್ ತಿಳಿಸ್ಕೊಟ್ಟಿರುವಂತಹ ಈ ಮಾತುಗಳ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ನನ್ನ ಮಕ್ಕಳಿಗೆ ಬೇಜಾರಾಗಬಾರ್ದು, ನನ್ನ ಮಕ್ಕಳು ಯಾವತ್ತು ಸೋತೋಗ್ಬಾರ್ದು ಇನ್ನೊಬ್ಬರಿಗೆ ಸುವಾರ್ತೆ ಹೇಳ್ಬೇಕಾದ್ರೆ ಅಂತ ಹೇಳಿ ಮುಂಚಿತವಾಗಿ ಸ್ವಲ್ಪ ಜನ ನಾವು ಹೇಳುವಂತಹ ಮಾತನ್ನ ಕೇಳೋದಿಲ್ಲ. ಅವ್ರು ಯಾಕೆ ಕೇಳೋದಿಲ್ಲ, ಅವ್ರ ಮನಸ್ಸು ಹೇಗಿರುತ್ತೆ, ಅವ್ರು ಯಾವ ಸ್ವಭಾವದವರು ಅನ್ನುವಂತಹದ್ದು ಈ ಮುಂಚೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದೀರಾ. ಅದನ್ನ ಆಲೋಚನೆ ಮಾಡಿದ್ವಿ ತಂದೆ. ಆಲೋಚನೆ ಮಾಡಿರುವಂತಹ ಮಾತುಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ದೇವರು ನಮ್ಮೆಲ್ಲರಿಗೂ ಕೊಡುವಂತಹ, ಈಗಾಗಲೇ ನಮ್ಮ ಸುತ್ತಮುತ್ತಲೂ ಇರುವಂತಹ ಮಕ್ಕಳು, ಈ ಮಕ್ಕಳ ಕಡೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದ್ರೆ ಈ ಮಕ್ಕಳಲ್ಲಿ ಈಗಾಗಲೇ ಅವರ ಮನಸ್ಸಿನಲ್ಲಿ ಸಾಕಷ್ಟು ಜಾಗ ಉಳಿದಿರುವುದರಿಂದ ಅವರಲ್ಲಿ ದೇವರ ವಾಕ್ಯವನ್ನು ಬಿತ್ತುವಂತಹದ್ದು ಸುಲಭದ ಕೆಲಸ. ಅದನ್ನ ಪ್ರಯಾರಿಟೈಸ್ ಮಾಡ್ತಾ, ಅದನ್ನ ಪ್ರಪ್ರಥಮ ಸ್ಥಾನದಲ್ಲಿಡ್ತಾ, ಹಾಗೆ ಈ ಸಮಾಜದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಕಾರಣದಿಂದ ಯಾರು ಶರೀರ ಸ್ವಭಾವದವರು, ಯಾರು ಆತ್ಮಧೀನ ಸ್ವಭಾವದವರು ಅನ್ನುವಂತಹ ವಿಚಾರ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಾವೆಲ್ಲರಿಗೂ ಹೇಳ್ತಾ ಮುಂದೆ ಹೋಗ್ತಾ, ಆದ್ರೆ ಸ್ವಲ್ಪ ಜನ ಕೇಳದೆ ಇದ್ದಾಗ ಕುಗ್ಗದೆ, ಮನಸ್ತಾಪ ಹೊಂದದೆ, ನಾವು ಮುಂದೆ ಧೈರ್ಯವಾಗಿ ಇದು ದೇವರು ಹೇಳಿರುವಂತ ಸತ್ಯವೇ ಅಂತ ಅನ್ಕೊಂಡು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿ ಮುಂದೆ ಹೋಗುವಂತಹ ಬಲವನ್ನ ಶಕ್ತಿಯನ್ನು ನಮಗೆ ಕೊಟ್ಟು ನಡೆಸಿ. ಕೇಳಿರುವಂತಹ ಎಲ್ಲರಿಗೂ ಸಹ ತಾವು ಕೇಳಿರುವಂತಹ ಮಾತುಗಳನ್ನು ತಮ್ಮ ಜೀವನದಲ್ಲಿ ಉಪಯೋಗ ಮಾಡಿಕೊಡುವಂತಹ ಅವಕಾಶಗಳನ್ನ ಕೊಡಿದಂತೆ. ಹಾಗೆ ನಮಗ್ ದೈವ ಸಂದೇಶವನ್ನ ನಿತ್ಯವೂ ಸಾರ್ತಿರುವಂತಹ ಎಲ್ಲಾ ದೈವ ಸಂದೇಶಕರು, ಅವರ ಆರೋಗ್ಯ ಪರಿಸ್ಥಿತಿಗಳು, ಅವಶ್ಯಕತೆಗಳು, ಅವರ ಕುಟುಂಬ, ಪ್ರತಿಯೊಂದನ್ನು ಸಹ ನೀವು ನೆನಪು ಮಾಡ್ಕೊಳ್ತೀರಾ ಅನ್ನುವಂತಹದನ್ನ ನಂಬುತ್ತಾ, ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು, ಶ್ರಮಿಸ್ತಿರುವಂತಹ ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರೆಲ್ಲರ ಕುಟುಂಬಗಳು, ಇವರೆಲ್ಲರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಇದೆಲ್ಲವನ್ನೂ ಸಹ ನೀವು ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಪೂರೈಸ್ತೀರಾ ಅನ್ನುವಂತಹದನ್ನ ನಂಬುತ್ತಾ, ಮುಂದೆ ನಡಿಬೇಕಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳು, ಸೆಮಿನಾರ್, ಇದೆಲ್ಲದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳು ಪ್ರತಿಯೊಂದನ್ನು ಸಹ ನೀವು ನೋಡ್ಕೊಳ್ತೀರಾ ಅನ್ನುವಂತಹದನ್ನ ನಂಬ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.